RAV ಅವರು ಇಂಟೀರಿಯರ್ ಡಿಸೈನ್ ಮಾಡಿರ್ತಕ್ಕಂಥ ಇಂಡಿವಿಜುವಲ್ ಹೌಸ್ನು ತೋರಿಸಿದ್ದೀವಿ, ಜೊತೆಗೆ ಅಪಾರ್ಟ್ಮೆಂಟ್ನು ತೋರಿಸಿದ್ದೀವಿ. ಬಟ್ ಇವತ್ತು ಈ ಮನೆ ಇದೆಯಲ್ಲ, ಇದು ಬಂದು ಒಂದು ವಿಲ್ಲಾ ಕಾನ್ಸೆಪ್ಟು. ಅಂದರೆ ಇಲ್ಲಿ ಎಷ್ಟು ಮನೆಗಳಿದೆಯೋ ಅಷ್ಟು ಇದೇ ಥರ ಇರುತ್ತೆ. ಒಂದು 30-40 ಸೈಟಲ್ಲಿ ಇರ್ತಕ್ಕಂಥ ಒಂದು ವಿಲ್ಲಾ. ನಿಜವಾಗ್ಲೂ ನೀವು ಈ ಮನೇನ ಕಂಪ್ಲೀಟಾಗಿ ನೋಡಲೇಬೇಕು, ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಒಂದು ವಿಲ್ಲಾ ಹೌಸಲ್ಲಿ ಯಾವ ರೀತಿಯಾಗಿ ಏನೆಲ್ಲ ಒಂದು ಡಿಸೈನ್ನ ಮಾಡಿದ್ದಾರೆ, ಹಾಗೆ ಹೋಮ್ ಟೂರ್ ಯಾವ ರೀತಿ ಇರುತ್ತೆ, ಈ ರೀತಿಯಾದಂಥ ಮನೆಗೆ ಯಾವ ರೀತಿ ಇಂಟೀರಿಯರ್ ಡಿಸೈನ್ನ ಮಾಡಿದ್ದಾರೆ, ಕಂಪ್ಲೀಟಾಗಿ ನೀವು ನೋಡ್ತಾ ಹೋಗಿ, ನಿಮಗೂ ಭಾಳ ಇಷ್ಟ ಆಗುತ್ತೆ. ಹಾಗೆ ಮತ್ತೆ ಆಗ್ತಾರ ಯಥಾವತ್ತಾಗಿ ನಮ್ಮ RAV ಅಶ್ವಿನಿ ಮೇಡಮ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅವರು ಈ ಮನೆನ ನಿಮಗೆ ಪರಿಚಯ ಮಾಡಿಕೊಡ್ತಾರೆ. ಎಸ್, ಅಶ್ವಿನಿ ಮೇಡಮ್ ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ನಾನು ಫಸ್ಟ್ ಕ್ಲಾಸ್. ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರು, RAVನ ತುಂಬ ಇಷ್ಟಪಟ್ಟು ತುಂಬ ಚೆನ್ನಾಗಿದೆ ಮನೆ ಅಂತ ಹೇಳ್ತಾ ಇದ್ರು. ಖಂಡಿತ ಅಂತರಿಗೆಲ್ಲ ಇನ್ನೊಂದು ಬೋನಸ್ ಅಂತ ಹೇಳ್ತೀನಿ, ಯಾಕೆಂದ್ರೆ ಇವತ್ತಿನ ಈ ಒಂದು ಮನೆಯ ಹೋಮ್ ಟೂರು ಬಹಳ ಚೆನ್ನಾಗಿದೆ. ಹೇಳಿ, ನಾವಿರ್ತಕ್ಕಂಥ ಲೊಕೇಶನ್ ಏನು, ಕಸ್ಟಮರ್ ಯಾರು, ಮತ್ತೆ ಎಷ್ಟು ಬೆಡ್ರೂಮ್ ಇದೆ, ಇದೆಲ್ಲ ಮಾಹಿತಿ ಕೊಡಿ ಪ್ಲೀಸ್. ನಾವಿರೋದು ಇವತ್ತು ವೈಟ್ ಫೀಲ್ಡ್ ಅಲ್ಲಿ ಕೋಕೋ ವಿಲ್ಲಾ ಅಂತ, ಇದು ಗೇಟೆಡ್ ಕಮ್ಯುನಿಟಿ. ಸೊ ಇಲ್ಲಿ ಗೇಟೆಡ್ ಕಮ್ಯುನಿಟಿ ಅಂದಾಗ ವಿಲ್ಲಾಸ್ ಎಲ್ಲ ನಿಮ್ಗೆ ಒಂದೇ ತರ ಇರುತ್ತೆ ಎಲಿವೇಶನ್ಸ್. ಸೊ ಈ ಪರ್ಟಿಕ್ಯುಲರ್ ಕ್ಲೈಂಟ್ ನೇಮ್ ಬಂದ್ಬಿಟ್ಟು ಗಿರಿ ಸರ್ ಮತ್ತೆ ಭವ್ಯ ಮ್ಯಾಮ್ ಅಂತ. ಇದು 4 BHK ಹೌಸ್. ಎಸ್ ಸರ್, ಬನ್ನಿ, ಯಾವ ಥೀಮಲ್ಲಿದೆ ಏನಿದೆ ಪ್ರತಿಯೊಂದು ನಿಮ್ಗೆ 1 by 1 ತೋರಿಸ್ತಾ ಹೋಗ್ತೀನಿ. ಖಂಡಿತ ವೀಕ್ಷಕರೇ, ನನಗಂತೂ ನನ್ನ ಮನಸ್ಸಿನ ಮಾತು ಹೇಳ್ಬಿಡ್ತೀನಿ ವಿಡಿಯೋ ಶುರು ಮಾಡೋದಕ್ಕೂ ಮೊದಲು. ಮನೆ ಅಂದರೆ ಹಿಂಗಿರಬೇಕು, ಮನೆ ಕಟ್ಸಿದ್ರೆ ಇದೇ ಥರವಾಗಿ ಕಟ್ಸ್ಬೇಕು ಅಂತ ಅನಿಸ್ಬಿಟ್ಟಿದೆ. ಖಂಡಿತ ಈ ಮನೆ ಪ್ಲ್ಯಾನ್ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಮನೆ ಕಟ್ಸಿರೋಂತೂ ಸ್ವರ್ಗ ಅಂತ ಹೇಳ್ತೀನಿ. ಯಾಕೆಂದರೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಆ ಮಾತನ್ನು ನಿಜಾನ ಸುಳ್ಳು ಅಂತ ನೀವೇ ಹೇಳ್ತೀರಾ. ಹಾಗೆ ಶುರು ಮಾಡೋಣ ಬನ್ನಿ. ಎಸ್, ಸೊ ನಾವಿವಾಗ ಎಂಟ್ರೆನ್ಸಲ್ಲಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಇದೆ. ಸೊ ಇಲ್ಲೇ ಒಂದು ಶೂ ರ್ಯಾಕ್ ಮಾಡಿದ್ದೀವಿ. ಬೇಸಿಕಲಿ ಇವಾಗ ನಿಮಗೆ ಶೂ ರ್ಯಾಕಿಂದ ತೋರಿಸ್ತಾ ಹೋಗ್ತೀನಿ. ಇದು ಸ್ಪೆಷಾಲಿಟಿ ಏನಂದರೆ, ಈ ಶೂ ರ್ಯಾಕಲ್ಲಿ ನಾವು ಲೂವರ್ಸ್ ಯೂಸ್ ಮಾಡಿಕೊಂಡು ಶಟರ್ಸ್ನ ಮಾಡಿರೋದು. ಸೊ ನೀವು ನೋಡ್ತಾ ಇದ್ರಲ್ಲ, ಆ್ಯಂಡ್ ಇದು ಡಿಫ್ರೆಂಟ್ ಶೇಪಲ್ಲಿದೆ ಶೂ ರ್ಯಾಕು. ಏನಿಲ್ಲ ಅಂದ್ರೂ ನೀವು ಹತ್ತತ್ರ ಒಂದು 30 ಪೇರ್ಸ್ ಆಫ್ ಶೂಸ್ನ ಇಲ್ಲಿ ನೀವು ಅಂದರೆ ಇಟ್ಕೊಳ್ಬೋದು. ಸೊ ಎಸ್, ಕೆಲವೊಂದು ಕಡೆ ನಾವು ಏನು ಮಾಡಿರ್ತೀವಿ ಅಂದರೆ ಸೀಟರ್ ಕೊಟ್ಬಿಟ್ಟು ನಾರ್ಮಲ್ ಎಲ್ ಶೇಪ್ ಮಾಡಿದ್ವಿ. ಬಟ್ ಈ ಪರ್ಟಿಕ್ಯುಲರ್ ಕ್ಲೈಂಟ್ಗೆ ಇದೇ ಥರ ರಿಕ್ವೈರ್ಮೆಂಟ್ ಇರೋದ್ರಿಂದ ತುಂಬ ಯೂನಿಕ್ ಆಗಿರೋ ಶೂ ರ್ಯಾಕ್ನ ಮಾಡಿರೋದು. ಎಸ್, ಇನ್ನು ನೆಕ್ಸ್ಟ್ ಲೀವಿಂಗ್ ನೋಡೋಣ ಬನ್ನಿ. ಎಸ್, ನಾವಿವಾಗ ಲೀವಿಂಗ್ ನೋಡ್ತಾ ಇದ್ದೀವಿ. ಎಸ್ ಬನ್ನಿ, ದೇವ್ರ ಮನೆ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ RAV ಅವರು ಸಿಚುವೇಶನ್ ಏನಿದೆ ಅದ್ರ ಪ್ರಕಾರವಾಗಿ ದೇವ್ರ ಮನೆನ ಮಾಡಿಕೊಡ್ತಾರೆ. ಆದರೆ ಎಲ್ಲೂ ಒಂದು ದೇವ್ರ ಮನೆ ಡಿಸೈನ್ನ ಮತ್ತೊಂದು ಕಡೆಗೆ ಕಾಪಿ ಮಾಡಿಲ್ಲ, ಅದಂತೂ ಗ್ಯಾರಂಟಿ. ಈ ಒಂದು ದೇವ್ರ ಮನೆ ಇದೆಯಲ್ಲ, ಬ್ಯೂಟಿಫುಲ್ ಆಗಿದೆ. ನೀವೇ ನೋಡ್ತಾ ಇದ್ದೀರಾ ಕಣ್ಣಾರ. ಖಂಡಿತ ಅಲ್ಯೂಮಿನಿಯಂ ಫ್ರೇಮ್ನ ಹಾಕಿ, ಜೊತೆಗೆ ಏನು ಗ್ಲಾಸ್ ಇದು ಫ್ಲೂಟೆಡ್ ಗ್ಲಾಸ್ ಹಾಕಿ ತುಂಬ ಚೆನ್ನಾಗಿ ದೇವ್ರ ಮನೆ ಮಾಡಿದ್ದಾರೆ. ಅದು ಒಂಥರ ಶೋಕೇಶ್ ಥರನೇ ಇದೆ ಅದು. ಸೊ ಸರಿ, ಯಾಕೆ ಈ ಥರ ದೇವ್ರ ಮನೆ ಮಾಡಿದ್ರೆ, ಬೇಸಿಕಲಿ ಈ ಕ್ಲೈಂಟ್ಸ್ಗೆ ಇದು ರಿಕ್ವೈರ್ಮೆಂಟ್ ಇತ್ತು. ಅವ್ರಿಗೆ ತುಂಬ ಸಿಂಪಲ್ ಆಗಿ ಒಳಗಡೆ ಕುತ್ಕೊಂಡು ಪೂಜೆ ಮಾಡೋ ಥರ ಏನು ಬೇಡ ಆಗಿತ್ತು, ವೆರಿ ಸಿಂಪಲ್ ಆಗಿ ಬೇಕಾಗಿತ್ತು. ಆ ರೀಸನ್ ಇಂದ ಜಸ್ಟ್ 3x7 ದೇವ್ರ ಮನೆ. ಒಳಗಡೆ ನಿಮ್ಗೆ ಅಲಬೆಸ್ಟರ್ ಶೀಟ್ ಕೊಟ್ಟಿರೋದು. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ, ಒಳಗಡೆ ಅಲಬೆಸ್ಟರ್ ಶೀಟ್ ಅಂಡ್ ಬೇಸ್ ಯೂನಿಟ್. ಸೊ ಕೌಂಟರ್ ಟಾಪ್ ಕಾರ್ಡ್ಸ್ ಹಾಕೊಂಡಿದ್ದಾರೆ. ಅಂಡ್ ಅವ್ರಿಗೆ ಗ್ಲಾಸೇ ಬೇಕಾಗಿತ್ತು, ಸ್ಟೋರೇಜ್ ಇದೆ. ಬ್ರಾಂಜ್ ಮಿರರ್ ಹಾಕಿದ್ವಿ. ಸೊ ಇದು ಎಕ್ಸ್ಪೋ ಇದೆಯಲ್ಲ, ಇದನ್ನ ಖಾಲಿ ಬಿಡಕ್ ಇಷ್ಟ ಇರಲಿಲ್ಲ, ಅದಕ್ಕೆ ಬ್ರಾಂಜ್ ಮಿರರ್ ಹಾಕಿದ್ವಿ. ಬೆಲ್ಸ್, ಸೊ ಗೋಪುರ ಏನು ಮಾಡಿಲ್ಲ, ಫ್ಲಾಟ್ ಆಗಿದೆ. ಸೊ ಇದು ದೇವ್ರ ಮನೆಗೆ ಒಂದು ಫ್ರೇಮ್ ಕೊಟ್ಬಿಟ್ಟಿದ್ರಲ್ಲ ಮೇಡಮ್, ವಾಲ್ ಪೇಪರ್ ಜೊತೆಗೆ. ಎಕ್ಸಾಕ್ಟ್ಲಿ. ಸೊ ಹಂಗೆ ಬಿಟ್ಟಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಏನೆಲ್ಲ, ಫ್ರೇಮ್ ಮಾಡ್ಬಿಟ್ಟು ಒಳಗಡೆ ವಾಲ್ ಪೇಪರ್ ಹಾಕಿದ್ವಿ. ಈ ಪರ್ಟಿಕ್ಯುಲರ್ ಮನೆಯಲ್ಲಿ ಕೆಲವೊಂದು ಥಿಂಗ್ಸ್ ತುಂಬಾ ಯೂನಿಕ್ ಆಗಿದೆ. ಮೋಸ್ಟ್ಲಿ ಈ ತರ ಫ್ರೇಮಿಂಗ್ ಇರ್ಬೋದು, ಫ್ಲೂಟೆಡ್ ಗ್ಲಾಸ್ನ ಯೂಸ್ ಮಾಡಿರೋದಿರ್ಬೋದು, ಸೀಲಿಂಗಿಗೆ ವಾಲ್ ಪೇಪರ್ ಹಾಕಿರ್ಬೋದು, ಇದೆಲ್ಲ ತುಂಬಾ ಕೆಲವೊಂದು ಯೂನಿಕ್ ಥಿಂಗ್ಸ್ ಇದೆ. ನಾನು ತೋರಿಸ್ತೀನಿ. ಲಿವಿಂಗ್ ಹಾಲ್ ನೋಡೋಣ. ಎಸ್ ಮೇಡಮ್, ದೇವ್ರ ಮನೆಗೆ ಒಂದು ಫ್ರೇಮ್ ನೋಡಿದ್ದೆ, ಹೌದು, ತುಂಬಾ ಚೆನ್ನಾಗಿ ಮಾಡಿದಿರಾ. ಅದೇ ರೀತಿಯಾಗಿ ಟಿವಿ ಯೂನಿಟ್ಗೂ ಸಹ 1, 2, 3 ತರ ಫ್ರೇಮ್ ಕೊಟ್ಬಿಟ್ಟಿದಿರಲ್ಲ. ಆ ಫ್ರೇಮ್ ಮಧ್ಯದಲ್ಲಿ ಒಂದೊಂದು ಜಾಗದಲ್ಲಿ ಒಂದೊಂದು ಡಿಸೈನ್. ಏನ್ ಮೇಡಮ್ ಇದು? ಎಕ್ಸಾಕ್ಟ್ಲಿ. ಸೊ ಟಿವಿ ಯೂನಿಟ್ ಇದು ಫ್ಲೋಟಿಂಗ್ ಟಿವಿ ಯೂನಿಟ್ ಫಸ್ಟ್. ಸೊ ಎಡ್ಜ್ ಬ್ಯಾಂಡಿಂಗ್ ಹಾಕೋ ಜಾಗದಲ್ಲಿ ನಾವು ಟೀ ಪಟೀಸ್ ಹಾಕಿದ್ವಿ. ಇದು ಇನ್ನೊಂದು ಯೂನಿಕ್ ಡಿಸೈನ್ ಇಲ್ಲಿ. ಅಂಡ್ ಇಲ್ಲಿ ಹಿಂದೆ ನೋಡ್ತಿದ್ರಲ್ಲ, ಇದು ಅಲಬೆಸ್ಟರ್ ಶೀಟ್, ಬ್ರಾಂಜ್ ಮಿರರ್, ಅಗೇನ್ ಲ್ಯಾಮಿನೇಟ್. ಸೊ ಇದು ಫುಲ್ ಲೆಂತ್ ಫ್ಲೋಟಿಂಗ್. ಬಟ್ ಕೆಳಗಡೆ ಕೂಡ ನಾವು ಫ್ಲೋಟಿಂಗ್ ಕೊಟ್ಟಿದ್ರು ಲೂವರ್ಸ್ನ, ಅಂದ್ರೆ ಇಲ್ಲಿ ಬೀಮ್ ಪ್ಯಾನಿಂಗ್ ಅಲ್ಲಿ ಲೂವರ್ಸ್ ಮಾಡಿದೀವಲ್ಲ, ಸೇಮ್ ಲೂವರ್ಸ್ನ ಯೂಸ್ ಮಾಡಿದೀವಿ. ಸೊ ಇದು ಟಿವಿ ಯೂನಿಟ್ ಬಗ್ಗೆ ಸರ್. ಎನಿವೇ ಸ್ಟೋರೇಜ್ ಇದೆ, ಅದು ಪುಷ್ ಟು ಓಪನ್ ಬರುತ್ತೆ. ಹ್ಯಾಂಡ್ಲ್ ಇಲ್ಲ, ಪುಷ್ ಟು ಓಪನ್ ಬರುತ್ತೆ. ಅಂಡ್ ಇಲ್ಲಿ ನಾನು ಹಿಂದೆ ನೋಡ್ತಿರಲ್ಲ, ಇದು ಇನ್ನೊಂದು ಯೂನಿಕ್ ಅಂದ್ರೆ, ಇದು ನಿಮ್ಗೆ ಒಳಗಡೆ ಒಂದು ಕಾಮನ್ ವಾಶ್ರೂಮ್ ಇದೆ. ಸೊ ಇದು ಎಸ್, ಓ ಮೈ ಗಾಡ್, ನೋಡಿ ವೀಕ್ಷಕರೇ, ಅಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಆಗಿಬಿಟ್ಟಿದೆ ಅಂದರೆ, ಬ್ಲೆಂಡ್ ಆಗಿದೆ ಅಂದರೆ ಅಲ್ಲಿ ಏನು ಒಳಗಡೆ ಇಲ್ಲ ಅನ್ನೋ ರೀತಿಯೇ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಬಟ್ ಅಲ್ಲಿ ಹ್ಯಾಂಡ್ಲ್ ಇದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಆ ತರ ಒಂದೇನೋ ಡಿಸೈನ್ ಕೊಟ್ಬಿಟ್ಟಿದ್ದಾರೆ. ಸೂಪರ್ ಮೇಡಮ್ ನೀವು. ಅಂಡ್ ನನ್ನ ಮೇಲೆ ನೋಡ್ತಿರಲ್ಲ, ಅದು ಬೀಮ್ ಪ್ಯಾನಲಿಂಗ್ ಮಾಡ್ಬಿಟ್ಟು ಸೊ ಲೂವರ್ಸ್ ಹಾಕಿರೋದು, ಅದು ಒಂದು ಹೈಲೈಟ್. ಆ ಒಂದು ಪ್ಯಾನಲ್ ಏನಿದೆಲ್ಲ ಕಂಪ್ಲೀಟ್ ಎಲ್ಲರಿಗೂ ಕ್ಯಾರಿ ಫಾರ್ವರ್ಡ್ ಆಗಿದೆ. ಎಕ್ಸಾಕ್ಟ್ಲಿ, ಟಿಲ್ ದ ಎಂಡ್ ರನ್ ಆಗಿದೆ. ಬಟ್ ಇದೊಂದು ಯೂನಿಕ್ ಈ ಮನೆಯಲ್ಲಿ. ಹೌದು. ಅಂಡ್ ಮತ್ತೆ ಸೀಲಿಂಗ್ ನೋಡ್ತಿದ್ರೆ, ಇಲ್ಲೂ ಕೂಡ ಜಸ್ಟ್ ಅಂದ್ರೆ ಈ ಪರ್ಟಿಕ್ಯುಲರ್ ಕ್ಲೈಂಟಿಗೆ ಅದೊಂದು ರಿಕ್ವೈರ್ಮೆಂಟ್ ಇತ್ತು, ತುಂಬಾ ಸಿಂಪಲ್ ಸೀಲಿಂಗ್ ಬೇಕು ಅಂತ. ಪೆರಿಫರಲ್ ಸೀಲಿಂಗ್ ಮಾಡ್ಬಿಟ್ಟು ಫಸ್ಟ್ ನಾವು ಸೀಲಿಂಗ್ ಅಲ್ಲಿ
ಬ್ರಾನ್ಸ್ ಮಿರರ್ನ ಅಂಟಿಸಿದೀವಿ ಸರ್. ನೀವು ನೋಡ್ತಾ ಇದ್ರೆ ಮಿರರ್ ಹೌದು ಹೌದು. ಒಂದೇ ಲೆಂತ್ ಕಾಣುತ್ತಲ್ಲ ಅಷ್ಟು ದೊಡ್ಡದು? ಇಲ್ಲ ಸರ್, ಅದು ಕಟ್ ಆಗುತ್ತೆ, ಬಟ್ ನಿಮ್ಗೆ ಅಷ್ಟು ತುಂಬಾ ಕ್ಲಿಯರ್ ಆಗಿ ಕಾಣಿಸಲ್ಲ. ಅಲ್ಲಿ ಕಟ್ ಆಗಿದೆ ನೋಡಿ. ಬಟ್ ನೀವು ಬಂದು ಯಾವಾಗ ಕಲ್ತ್ಕೊಂಡ್ರಿ, ಯಾವಾಗ ಚೇಂಜ್ ಮಾಡ್ಕೊಂಡ್ರಿ? ಯಾಕಂದ್ರೆ ಬರೀ ವಾಲ್ಗೆ ಮಾತ್ರ ವಾಲ್ ಪೇಪರ್ ಹಾಕ್ತಾ ಇದ್ರಿ, ಇಲ್ಲಿ ಸೀಲಿಂಗ್ ವಾಲ್ ಪೇಪರ್ ಹಾಕ್ಬಿಟ್ಟಿದ್ರಲ್ಲ ಸರ್? ಕೆಲವೊಂದ್ ಕಡೆ ಹಾಕ್ತಿವಿ, ಇವಾಗ ರೂಮ್ಸ್ ಅಲ್ಲೆಲ್ಲ ಮಾಡಿದ್ವಿ. ಲಿವಿಂಗ್ ಅಲ್ಲಿ ಇದು ಫಸ್ಟ್. ಅಗೇನ್ ಇದು ಕೂಡ ತುಂಬಾ ಪರ್ಟಿಕ್ಯುಲರ್ ಆಗಿದ್ರು ಕ್ಲೈಂಟ್, ಅವರಿಗೆ ಸೀಲಿಂಗ್ ಅಲ್ಲಿ ವಾಲ್ ಪೇಪರ್ ಬೇಕಾಗಿತ್ತು ಅಂತ. ಈ ವಾಲ್ ಪೇಪರ್ ಕಂಪ್ಲೀಟ್ ಲಿವಿಂಗ್ ರನ್ ಆಗಿದೆ. ಇಲ್ಲಿದೆ, ದೇವ್ರ ಮನೆ ಹಿಂದೆ ಇದೆ, ಸ್ಟೇರ್ ಕೇಸ್ ಅಲ್ಲಿ ಇದೆ. ಹೌದಾ? ಎಸ್, ಒಂಥರ ಪ್ಯಾಟ್ರನ್ ಅಂದ್ರೆ ಕಂಟಿನ್ಯೂಟಿ ಇದೆ. ಪ್ಯಾಟರ್ನ್ ಸೂಪರ್. ಹಾಗೆ ಲೈಟು ಸಹ ತುಂಬಾ ಚೆನ್ನಾಗಿ ಹೊಂದ್ಕೊಳಂಗ್ ಹಾಕಿದ್ರೆ, ಅದರಲ್ಲೇ ಫ್ಯಾನು ಸಹ ಇರ್ತಕ್ಕಂಥದ್ದು. ಹೌದು, ಎಕ್ಸಲೆಂಟ್ ಮೇಡಮ್. ಅಂಡ್ ಫ್ಲೋ ಟು ಸೀಲಿಂಗ್ ಕರ್ಟನ್ಸ್ ಇದೆ. ಸೊ ಫ್ಲೋ ಟು ಸೀಲಿಂಗ್ ಕರ್ಟನ್ಸ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ, ಸೀಲಿಂಗ್ ಅಂದ್ರೆ ಫಾಲ್ ಸೀಲಿಂಗ್ ಮಾಡೋಕ್ಕಿಂತ ಮುಂಚೆನೆ ನಮಗೆ ಪ್ರಿಯರ್ ಆಗಿ ಹೇಳಿದ್ರೆ, ಸೊ ನಾವಾಗ ಅಲ್ಲಿ ಪ್ರಾವಿಷನ್ ಬಿಟ್ಬಿಡ್ಬೋದು. ಇಲ್ಲ ಫಾಲ್ ಸೀಲಿಂಗ್ ಆದ್ಮೇಲೆ ಮಾಡಿದ್ರೆ ಮತ್ತೆ ಕಟ್ ಮಾಡೋದು, ರಿಮೂವ್ ಮಾಡೋದು ಎಲ್ಲ ಇರುತ್ತೆ. ಸೊ ಕರ್ಟನ್ ನೋಡ್ತಾ ಇದ್ದೀನಿ, ಅದರಲ್ಲೂ ಏನೋ ಒಂಥರ ಸ್ಪೆಷಾಲಿಟಿ ಇದೆ ಮೇಡಮ್ ಆಕ್ಚುಲಿ. ಅದು ಡಿ ಡೆಕೋರ್ ಅವ್ರದ್ದು. ಸೊ ಇದು ಅಂದ್ರೆ ಡಿಸೈನರ್ ಕೂಡ ಸೆಲೆಕ್ಷನ್ ಹೋಗಿರ್ತಾರೆ, ಥೀಮ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಆ ತರ ಕರ್ಟನ್ ಸೆಲೆಕ್ಷನ್ಸ್ ಇರುತ್ತೆ. ಫ್ಲೋ ಟು ಸೀಲಿಂಗ್ ಕರ್ಟನ್ಸ್. ಸೋಫಾ ಕೂಡ ಡಿಸೈನ್ ಅಲ್ಲಿ ಕೊಟ್ಟಿದ್ವಿ. ಅಗೇನ್ ಕಸ್ಟಮೈಸ್ ಸೋಫಾ ಇದು. ಸೊ ಥಿಕ್ನೆಸ್ ಮತ್ತೆ ಡಿಸೈನ್ಸ್ ಯಾವ್ದು ಬೇಕೋ ಅದ್ರ ಪ್ರಕಾರ ಕಸ್ಟಮೈಸ್ ಮಾಡ್ಕೋಬಹುದು. ಇಲ್ಲೆಲ್ಲದು ಬೇಸಿಕ್ಲಿ ಎಲ್ಲದು ಕಸ್ಟಮೈಸ್ ಇದು ಪ್ರತಿಯೊಂದು ಕೂಡ. ಸೊ ಎಸ್ ಸರ್, ಇದಿಷ್ಟು ಲಿವಿಂಗ್ ಬಗ್ಗೆ. ಡೈನಿಂಗ್ ಇದೆ, ಡೈನಿಂಗ್ ನೋಡಿ. ಕಿಚನ್ ನೋಡೋಣ ಬನ್ನಿ. ಕಿಚನ್ ಅಂತೂ ಎಕ್ಸಲೆಂಟ್ ಆಗಿದೆ, ಒಳ್ಳೆ ಗಾಳಿ ಬೆಳಕು, ಅಷ್ಟೇ ಅಂದ ಇದೆ, ಅಷ್ಟೇ ಒಳ್ಳೆ ಕಲರ್ ಥೀಮಲ್ಲಿದೆ. ಕಿಚನ್ ನೋಡೋಣ. ಸೊ ನಾವಿವಾಗ ಡೈನಿಂಗ್ ಏರಿಯಾದಲ್ಲಿದ್ದೀವಿ. ಇಲ್ಲಿ ಡೈನಿಂಗ್ ಟೇಬಲ್ ಬೇಸಿಕ್ಲಿ ಅವ್ರು ಇಟ್ಟಿಲ್ಲ. ಸೊ ಎಂಟ್ರಿ ಆಗ್ಬೇಕಾದ್ರೆ ನಿಮಗೆ ವುಡನ್ ಫಾಲ್ ಸೀಲಿಂಗ್ ಇದೆ. ಆ್ಯಂಡ್ ನನ್ನ ಹಿಂದೆ ನೋಡ್ತಾ ಇದ್ದಿರಲ್ಲ, ಇದು ಅಂಡರ್ ಸ್ಟೇರ್ ಕೇಸಲ್ಲಿ ಸ್ಟೋರೇಜ್, ಸ್ವಲ್ಪ ಓಪನ್ ಶೆಲ್ಫ್ಸ್ ಮತ್ತು ಸೇಮ್ ಗ್ಲಾಸ್ನ ಯೂಸ್ ಮಾಡಿಕೊಂಡು ಕ್ಲೋಸ್ ಶಟರ್ಸ್ ಕೊಟ್ಟಿರೋದು. ಆ್ಯಂಡ್ ಇಲ್ಲೊಂದು ಸಿಂಕಿಗೆ ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದನ್ನು ನೋಡ್ತಾರಲ್ಲ, ಇದು ಆರ್ಟಿಫಿಷಿಯಲ್ ಸ್ಟೋನ್ಸ್. ಬೇಸಿಕಲಿ ಇದರಲ್ಲಿ ತುಂಬ ಆಪ್ಷನ್ಸ್ ಬರುತ್ತೆ. ಅಕಾರ್ಡಿಂಗ್ ಟು ದಿಸ್ ಥೀಮ್ ಈ ಕಲರ್ನ, ಐ ಮೀನ್ ನ್ಯಾಚುರಲ್ ಸ್ಟೋನ್ಸ್ನ ಹೋಗಿರೋದು. ಇಲ್ಲೂ ಕೂಡ ಈ ಏರಿಯಾದಲ್ಲೂ ಕೂಡ ಪ್ಯಾನ್ಲಿಂಗ್ ಮಾಡಿಬಿಟ್ಟಿದ್ದೀವಿ, ವುಡನ್ ಪ್ಯಾನ್ಲಿಂಗ್ ಮಾಡಿಬಿಟ್ಟು ಸ್ಪಾಟ್ಲೈಟ್ಸ್ ಕೊಟ್ಟಿದ್ದೀವಿ. ಸೊ ಇದಿಷ್ಟು ಡೈನಿಂಗ್ ಬಗ್ಗೆ. ಆ್ಯಂಡ್ ಕಿಚನ್ ನೋಡೋಣ ಬನ್ನಿ. ಸೊ ನಾವಿವಾಗ ಕಿಚನಲ್ಲಿದ್ದೀವಿ. ಕಿಚನ್ ಎಂಟ್ರೆನ್ಸಲ್ಲೇ ಪ್ಯಾನ್ಲಿಂಗ್ ಮಾಡಿಬಿಟ್ಟು ಸ್ಪಾಟ್ಲೈಟ್ ಕೊಟ್ಟಿದ್ದೀವಿ. ಬೇಸಿಕಲಿ ಇದು ಆಕ್ರಿಲಿಕ್ ಕಿಚನ್, ಕೌಂಟರ್ ಟಾಪ್ ಕ್ವಾಡ್ಸ್ ಯೂಸ್ ಮಾಡಿದ್ದೀವಿ. ಸೊ ನಾನು ಇಲ್ಲಿಂದ ಮಾತಾಡೋದಾದ್ರೆ, ಇಲ್ಲಿ 2 ಟಾಯ್ಲೆಟ್ಸ್ ಇದೆ. ಒಂದು ಮೈಕ್ರೋವೇವ್ ಪ್ರಾವಿಷನ್ಗೆ, ಇನ್ನೊಂದು ಜಸ್ಟ್ ಕಂಪ್ಲೀಟ್ ಟಾಯ್ಲೆಟ್ ಕೊಟ್ಬಿಟ್ಟು ಒಳಗಡೆ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಬೇಸ್ ಯೂನಿಟ್ ಕಂಟಿನ್ಯೂ ಆಗಿದೆ. ಬೇಸ್ ಯೂನಿಟಲ್ಲಿ ಅಗೇನ್ ಹಾಬ್, ಕೆಳಗಡೆ 3 ಲೇಯರ್ ಟ್ಯಾಂಡಮ್ ಬಾಕ್ಸ್, 1 ಬಾಟಲ್ ಪುಲ್ ಔಟ್, ಅಗೇನ್ 2 ಲೇಯರ್ ಟ್ಯಾಂಡಮ್ ಬಾಕ್ಸ್, ಇನ್ನೊಂದು ಕಾರ್ನರ್ ಶೆಲ್ಫ್ಸ್, ಕಂಪ್ಲೀಟ್ ಸ್ಟೋರೇಜ್ ಕೊಟ್ಟಿರೋದ್ರಿಂದ. ಅಂದರೆ ಇಲ್ಲೆಲ್ಲೂ ಬೇರೆ ಥರ ಆಕ್ಸರೀಸ್ ಇಲ್ಲ, ಜಸ್ಟ್ ಟ್ಯಾಂಡಮ್ ಬಾಕ್ಸ್ ಮತ್ತು ಬಾಟಲ್ ಪುಲ್ ಔಟ್ ಇರೋದು. ಅಂದರೆ ಮ್ಯಾಜಿಕ್ ಕಾರ್ನರ್ಸು ಅದು ಯಾವುದು ಇಲ್ಲ. ಆ್ಯಂಡ್ ವಾಲ್ ಯೂನಿಟಲ್ಲೂ ಕೂಡ ನೀವು ಲಿವಿಂಗಲ್ಲಿ ನೋಡ್ತೀರಾ, ಅಲ್ಲೆಲ್ಲ ಫ್ಲೂಟೆಡ್ ಗ್ಲಾಸ್ನ ಯೂಸ್ ಮಾಡಿದ್ವಿ. ಬಟ್ ಇಲ್ಲಿ ಕ್ಲಿಯರ್ ಗ್ಲಾಸ್ ವಿತ್ ಬ್ಲ್ಯಾಕ್ ಪ್ರೊಫೈಲ್ಸ್ ಯೂಸ್ ಮಾಡಿರೋದು. ಆ್ಯಂಡ್ ಕಂಪ್ಲೀಟ್ ಯು ಶೇಪಲ್ಲಿ ನಿಮಗೆ ಲಾಫ್ಟ್ ಬರುತ್ತೆ. ಇದು ಬೇಜ್ ಕಲರಲ್ಲಿ ಡಿಸೈನ್ ಆಗಿರೋದು. ಆ್ಯಂಡ್ ನೀವು ವಾಲ್ನಟ್ ನೋಡ್ತಾ ಇದ್ರೆ, ವಾಲ್ನಟ್ ಕೆಳಗಡೆ ಕೂಡ ಸ್ಟ್ರಿಪ್ ಲೈಟ್ಸ್ ಕಂಪ್ಲೀಟಾಗಿ ರನ್ ಆಗಿದೆ. ಆ್ಯಂಡ್ ಮೋರೋವರ್ ಇಲ್ಲಿ ಬೇರೆ ಥರ ಲೈಟ್ಸೇ ಬೇಡ, ನೀವು ಅದನ್ನು ಯೂಸ್ ಅದನ್ನು ಆನ್ ಮಾಡಿಕೊಂಡು ಯೂಸ್ ಈಸಿಯಾಗಿ ಮಾಡ್ಕೋಬಹುದು. ಆ್ಯಂಡ್ ಸರ್ಫೇಸ್ ಲೈಟ್ ಒಂದು ಕೊಟ್ಟಿದ್ದೀವಿ ಸೀಲಿಂಗಲ್ಲಿ. ಅಂದರೆ ಇಲ್ಲಿ ಫಾಲ್ ಸೀಲಿಂಗ್ ಜನರಲಾಗಿ ನಾವು ಕಿಚನಲ್ಲಿ ಫಾಲ್ ಸೀಲಿಂಗ್ನ ಸಜೆಸ್ಟ್ ಮಾಡಲ್ಲ. ಆ ರೀಸನಿಂದ ಒಂದು ಕಂಪ್ಲೀಟ್ ಸರ್ಫೇಸ್ ಲೈಟ್, ಅಂದರೆ ಸ್ವಲ್ಪ ದೊಡ್ಡದಾಗಿರೋ ಒಂದು ಸರ್ಫೇಸ್ ಲೈಟ್ ಕೊಟ್ಟಿರೋದ್ರಿಂದ ನಿಮಗೆ ಲೈಟ್ ಎನ್ಎಫ್ ಸಿಗುತ್ತೆ. ಸೊ ಈವನ್ ಡ್ಯಾಡೋ ಟೈಲ್ಸ್ ಕೂಡ ಏನು ಮಾಡ್ತೀವಿ ಅಂದರೆ, ಕಲರ್ಗೆ ಅಂದರೆ ಬೇಜ್ ಕಲರ್ಗೆ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನು ನೋಡಿಕೊಂಡು ಡ್ಯಾಡೋ ಟೈಲ್ಸ್ ಕೂಡ ಸೆಲೆಕ್ಟ್ ಮಾಡಿರೋದು. ಪ್ರತಿಯೊಂದು ಏನಾಗುತ್ತೆ ಅಂದರೆ, ಅಕಾರ್ಡಿಂಗ್ ಟು ದ ಡಿಸೈನ್ಸ್ ನಾವು 3Dಯಲ್ಲಿ ಏನು ಕೊಟ್ಟಿರ್ತೀವಿ, ಆ್ಯಂಡ್ ಕಲರ್ ಸೆಲೆಕ್ಷನ್ ಆದಮೇಲೆ ಯಾವ್ದು ಮ್ಯಾಚ್ ಆಗುತ್ತೆ ಅದ್ರ ಪ್ರಕಾರ ನಿಮಗೆ ಡಿಸೈನ್ಸ್ ಇರ್ಬೋದು, ಡ್ಯಾಡೋ ಟೈಲ್ಸ್ ಇರ್ಬೋದು, ಕೌಂಟರ್ ಟಾಪ್ ಪ್ರತಿಯೊಂದು ಸೆಲೆಕ್ಷನ್ಸ್ ಆಗುತ್ತೆ. ಸೊ ಇದಿಷ್ಟು ಕಿಚನ್ ಬಗ್ಗೆ. ಈಗ ಫಸ್ಟ್ ಫ್ಲೋರ್ ನೋಡೋಣ ಬನ್ನಿ. ಎಸ್ ಸರ್. ಮೇಡಮ್, ಎಸ್ ಸರ್. ಬೇರೆ ಯಾರು ಆಗಿದ್ರೆ ಈ ಜಾಗ ನಂಗೆ ಖಾಲಿ ಬಿಡ್ತಾರೋ ಅಥವಾ ವಾಲ್ ಪೇಪರ್ ಅಂಟಿಸ್ತಾರೋ ಏನೋ ಗೊತ್ತಿಲ್ಲ. ಓಕೆ. ಬಟ್ ಈ ಡಿಸೈನು, ಇದ್ರ ಮೇಲೊಂದು ಡಿಸೈನು, ಇದ್ರ ಮೇಲೊಂದು ಮಿರರು ತುಂಬಾ ಚೆನ್ನಾಗಿದೆ. ಯಾರು ಹಿಡ್ಕೊಂಡ್ ಬರ್ಬೇಕಾದ್ರೂ ಒಂದು ಸಖತ್ ಪ್ರೌಡ್ ಅನ್ಸುತ್ತೆ ಅವ್ರಿಗೆ, ಒಂಥರ ಸ್ಟೈಲಾಗಿ ಹಿಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ಮಿರರ್ ಕಾಣುತ್ತೆ. ಚೆನ್ನಾಗಿ. ಏನ್ ಡಿಸೈನ್ ಇದು, ಏನ್ ಮೆಟೀರಿಯಲ್ ಇದು? ಸೊ ಅಗೇನ್ ಇಟ್ಸ್ ಅ ವಾಲ್ ಡಿಸೈನ್. ಇದು ಲೂವರ್ಸ್, ಅಗೇನ್ ಲ್ಯಾಮಿನೇಟ್ನ ಐ ಮೀನ್ ಯು ಶೇಪಲ್ಲಿ ಮಾಡಿಬಿಟ್ಟು ಮಿರರ್ ಹಾಕಿರೋದು. ಇದು ಬ್ರಾನ್ಸ್ ಮಿರರು. ಸೊ ಸರ್ ಏನಾಗುತ್ತೆ ಅಂದರೆ, ಪ್ಯಾಸೇಜಲ್ಲಿ ತುಂಬ ಮಿನಿಮಲ್ ಆಗಿ ಡಿಸೈನ್ ಮಾಡಬೇಕಾಗುತ್ತೆ. ಎನಿವೇಸ್ ಇಟ್ ಇಸ್ ಲ್ಯಾಂಡಿಂಗ್. ಸೊ ನಿಮ್ಗೆ ಹತ್ತಾ ಹೋಗ್ತಾ ಏನು ಮಾಡಿದ್ವಿ ಅಂದರೆ, ವಾಲ್ ಟ್ರಿಮ್ಸ್ ಹಾಕ್ಬಿಟ್ಟು ಒಳಗಡೆ ಲೈಟ್ ಕೊಟ್ಟು ಮತ್ತೆ ವಾಲ್ ಪೇಪರ್ ಹಾಕಿದ್ದೀವಿ. ಇಲ್ಲೆಲ್ಲ ತುಂಬ ಜಾಸ್ತಿ ಡಿಸೈನ್ಸ್ ಮಾಡೋಕ್ಕಾಗಲ್ಲ. ಅವಾಗ ಏನಾಗುತ್ತೆ ಅಂದರೆ, ನಿಮಗೆ ಸ್ಟೇರ್ ಕೇಸ್ ಕಾಂಪ್ಯಾಕ್ಟ್ ಆಗಿಬಿಡುತ್ತೆ. ಸೊ ವೆರಿ ಮಿನಿಮಲ್ ಆಗಿ, ಈ ಕಲರ್ ಕೂಡ ನೋಡ್ತಿದ್ರಲ್ಲ, ವೆರಿ ಲೈಕ್ ವೆರಿ ಈಸಿ ಸರ್, ಆರಾಮಾಗಿ ಓಡಿಸ್ಬೋದು. ಎಸ್ ಎಸ್, ವೆರಿ ಗುಡ್. ಆ ಥರ ಒರೆಸೋದಿದ್ರೆ ನೋ ಪ್ರಾಬ್ಲಮ್. ಒಟ್ಟಿನಲ್ಲಿ ಇದನ್ನು ಸಹ ಒಂದು ಸೂಪರ್ ಡಿಸೈನ್ ಮಾಡಿದ್ದಾರೆ. ಈ ಮನೆಯಲ್ಲಿ ಈ ರೀತಿಯಾದಂಥ ಹೈಲೈಟ್ ಆದಂಥ ಜಾಗ ತುಂಬ ಇದೆ. ಈಗ ನೆಕ್ಸ್ಟ್ ನಾವು ನೋಡ್ತಾ ಇರ್ತಕ್ಕಂಥದ್ದು ಪೇರೆಂಟ್ಸ್ ಬೆಡ್ರೂಮ್. ಎಸ್ ಸರ್, ಪೇರೆಂಟ್ಸ್ ಬೆಡ್ರೂಮ್ ನೋಡಿ ಫಸ್ಟ್ ಫ್ಲೋರ್ಗೆ ಹೋಗೋಣ. ಎಸ್ ಪ್ಲೀಸ್. ಎಸ್, ನಾವಿವಾಗ ಪೇರೆಂಟ್ಸ್ ಬೆಡ್ರೂಮಲ್ಲಿದ್ದೀವಿ. ಇಲ್ಲೇನು ಮಾಡಿದ್ದೀವಿ ಅಂದರೆ, ಕಾಟು, ಕಿಂಗ್ ಸೈಜ್ ಕಾಟು, ಆ ಕಡೆ ವಾರ್ಡ್ರೋಬ್ ಮಾಡಿರೋದು, ಮಧ್ಯದಲ್ಲಿ ಕಾಟ್ ಪ್ರಾವಿಷನ್ ಕೊಟ್ಟಿದ್ದೀವಿ. ಇದು ನೋಡ್ತಿದ್ರಲ್ಲ, ಹಿಂಜ್ಡ್ ವಾರ್ಡ್ರೋಬು. ಸೊ ಇದನ್ನು ಯಾವ ಥರ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ, ಇವನ್ ಇಲ್ಲಿ ಸೈಡ್ ಟೇಬಲ್ ಕೂಡ ಪ್ರಾವಿಷನ್ ಕೊಟ್ಟಿದ್ದೀವಿ. ಅದನ್ನು ಒಂದು ಸ್ವಲ್ಪ ಪ್ಲೇಸ್ ಕೊಟ್ಬಿಟ್ಟು ಆ ಕಡೆ ಸೈಡ್ ಟೇಬಲ್ ಥರ ಪ್ರಾವಿಷನ್ ಮಾಡಿ ಕೆಳಗಡೆ 2 ಡ್ರಾವರ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ
ಕಾಟ್ಗೆ ಜಾಗ ಬಿಟ್ಬಿಟ್ಟು ಹೆಡ್ ಬೋರ್ಡು ವಾಲ್ಪೇಪರ್ ಹಾಕಿರೋದು. ಆ್ಯಂಡ್ ಇಲ್ಲಿ ವೈಟ್ ಮತ್ತು ಬ್ರೌನ್ ಕಲರ್ ಥೀಮಲ್ಲಿ ಈ ರೂಮ್ನ ಮಾಡಿರೋದು. ಹ್ಯಾಂಡಲ್ಸ್ ಕೂಡ ನೀವು ನೋಡ್ತಾ ಇದ್ರೆ ರೋಸ್ ಗೋಲ್ಡ್ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಸೀಲಿಂಗ್ ಬಂದ್ಬಿಟ್ಟು ಜಸ್ಟ್ ದ ಪೆರಿಫರಲ್ ಸೀಲಿಂಗ್ ಇದೆ. ಆ್ಯಂಡ್ ಕಾಟ್ ಆಪೋಸಿಟ್ ಅಂದರೆ ಸ್ವಲ್ಪ ಸೈಡಲ್ಲಿ ನಿಮಗೆ ಒಂದು ಸಿಂಪಲ್ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಡ್ರೆಸ್ಸಿಂಗ್ ಯೂನಿಟಲ್ಲಿ ನಿಮಗೆ ಕರ್ವ್ ಶೇಪ್ದು ಮಿರರು, ಅದು ಹಿಂದೆ ಅದರಲ್ಲಿ ಲೂವರ್ಸ್ ಇದೆ. ಆ್ಯಂಡ್ 2 ಡ್ರಾವರ್ಸ್ ಕೊಟ್ಟಿರೋದ್ರಿಂದ ಸ್ಟೋರೇಜು ಆಯಿತು. ಆ್ಯಂಡ್ ಫುಲ್ ಲೆಂತ್ ಮಿರರ್ ಇದೆ. ಸೊ ಫುಲ್ ಲೆಂತ್ ಮಿರರಿಂದ ಕಂಪ್ಲೀಟಾಗಿ ನೀವು ರೆಡಿನೂ ಆಗ್ಬೋದು. ಸೊ ಎಸ್, ಇದು ವೆರಿ ಸಿಂಪಲ್ ಫಾರ್ ದ ಪೇರೆಂಟ್ಸ್ ಬೆಡ್ರೂಮ್. ಸೊ ಪೇರೆಂಟ್ಸ್ ಬೆಡ್ರೂಮ್ ಆದಾಗ ನಾವು ಯಾವಾಗಲೂ ತುಂಬ ಸೆಟಲ್ ಥೀಮಲ್ಲೇ ಹೋಗ್ತೀವಿ. ಇದರ್ ವೈಟ್ ಅಥವಾ ಸ್ವಲ್ಪ ವೆರಿ ಸೆಟಲ್ ಕಲರ್ಸ್ ಇರುತ್ತೆ. ಸೊ ಇದಿಷ್ಟು ಪೇರೆಂಟ್ಸ್ ಬೆಡ್ರೂಮ್ ಬಗ್ಗೆ. ಇವಾಗ ಫಸ್ಟ್ ಫ್ಲೋರ್ ನೋಡೋಣ ಬನ್ನಿ. ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಮತ್ತು ಸ್ಟಡಿ ಪ್ಲೇಸ್ ಇದೆ, ಅದನ್ನು ನೋಡೋಣ. ಅಶ್ವಿನಿ ಮೇಡಮ್, ಈಗ ಇಲ್ಲಿ ವುಡ್ ಡಿಸೈನ್ ಕೊಟ್ಟಿದ್ರಲ್ಲ ಈ ರೈಲಿಂಗ್ಸ್ಗೆ, ಇದು ಬಿಲ್ಡರ್ ಅಲ್ಲಿ ಬರುತ್ತಾ ಅಥವಾ ನಿಮ್ಮಲ್ಲೇ ಬರುತ್ತಾ? ಇದು ಬಿಲ್ಡರ್ಸ್ ಬರುತ್ತೆ. ಮತ್ತೆ ಇದೆಲ್ಲ ನಮ್ಮ ಸ್ಕೋಪಲ್ಲಿ ಬರುತ್ತೆ. ಇದು ವಾಲ್ ಟ್ರಿಮ್ಸ್ ಒಳಗಡೆ ವಾಲ್ಪೇಪರ್ ಹಾಕಿರೋದು. ಅಂಡ್ ಇದಕ್ಕೆ ಡಿಸೈನ್ ಲೈಟ್ ಹಾಕೋಬಹುದು, ಹಾಕೊಂಡೇ ಇರ್ಬೋದು. ಇದು ಕ್ಲೈಂಟ್ ಚಾಯ್ಸು. ಕೆಲವೊಂದು ಡಿಸೈನ್ ಲೈಟ್ ಹಾಕಿದ್ರೆ ಸ್ವಲ್ಪ ಇನ್ನೂ ಎನ್ಹಾನ್ಸ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಆಕ್ಚುಲಿ ಈಗೆಲ್ಲ ಏನಂದ್ರೆ ಇಂಟೀರಿಯರ್ ಅಂತಂದಾಗ ಅದರ ಒಂದು ಮುಖ ವುಡ್ ಆದ್ರೆ ಇನ್ನೊಂದು ಮುಖ ಲೈಟಿಂಗ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗೆಲ್ಲ LED ಲೈಟ್ಸ್ ಬಂದಿರೋದ್ರಿಂದ ಅಷ್ಟು ಪವರ್ ಕನ್ಸಂಪ್ಷನ್ ತುಂಬಾ ಕಮ್ಮಿ ಆಗುತ್ತೆ. ಹೌದು ಅಲ್ವಾ? ಆದ ಕಾರಣ ಲೈಟಿಂಗ್ಗೆ ಒಳ್ಳೆ ಪ್ರಾಮುಖ್ಯತೆ ಕೊಡಬೇಕು ಇಂಟೀರಿಯರ್. ಬನ್ನಿ ಈಗ ಫಸ್ಟ್ ಫ್ಲೋರ್ ಹೋಗಿ ನೋಡೋಣ. ಸಾಕಷ್ಟು ಬೆಡ್ರೂಮ್ಗಳಿದಾವೆ ಮೇಡಮ್. ಎಸ್ ಸರ್, ಇದೇ ಫಸ್ಟ್ ಟೈಮ್ ಈ ತರ ಡಿಸೈನ್ ನೋಡ್ತಾ ಇರೋದು. ಇದೆಲ್ಲ ಆರ್ಟಿಫಿಷಿಯಲ್ ರಿಯಲ್ ಮೇಡಮ್? ರಿಯಲ್ ಸರ್, ರಿಯಲ್ ಪ್ಲಾಂಟ್. ವಾವ್, ಎಷ್ಟು ಚೆನ್ನಾಗಿದೆ ಮನಿ ಪ್ಲಾಂಟ್. ಇಂಡೋರ್ ಪ್ಲಾಂಟ್ಸ್. ಬಟ್ ಇಂಡೋರ್ ಪ್ಲಾಂಟ್ಸ್ ಓಕೆ, ಬಟ್ ಅದು ಇಡೋದಕ್ಕೆ ಈ ರೀತಿಯಾಗಿ ಒಂದು ಸ್ಟೆಪ್ ಬೈ ಸ್ಟೆಪ್ ಡಿಸೈನ್ ಕೊಟ್ಟಿದ್ದಲ್ಲ, ಏನಿದು ಸರ್? ಇದು ಮೆಟಲ್ ಪಾರ್ಟಿಷನ್ಸ್ PVD ಕೋಟ್ ಆಗಿರುತ್ತೆ. ಸೊ ಕಲರ್ಸ್ ಕೂಡ ಇದು ನೋಡಿ ರೋಸ್ ಗೋಲ್ಡ್. ಈ ಮನೇಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎಲ್ಲ ನಿಮಗೆ ಬ್ರಾನ್ಸ್ ಮತ್ತೆ ರೋಸ್ ಗೋಲ್ಡ್ ಅಲ್ಲಿ ಇದೆ. ಕಂಪ್ಲೀಟ್ ಆಗಿ ತುಂಬಾ ಚೆನ್ನಾಗಿದೆ. ಹೌದು. ಬಟ್ ಈ ತರ ಮನೆ ಒಳಗಡೆ ಪ್ಲಾಂಟ್ಸ್ ಇರೋದು ತುಂಬಾ ಮನಸ್ಸಿಗೆ ಮುದ ಕೊಡುತ್ತೆ ವೀಕ್ಷಕರೇ. ಅದನ್ನೆಲ್ಲ ಮೊದಲೇ ಡಿಸೈನ್ ಅಲ್ಲಿ ಪ್ಲಾನ್ ಮಾಡಬೇಕಾಗುತ್ತೆ. ಇದೇ ಜಾಗದಲ್ಲಿ ಏನಾದ್ರು ವಾಲ್ ಕಟ್ಬಿಟ್ಟಿದ್ರೆ ಒಂಚೂರು ಚೆನ್ನಾಗಿರುತ್ತೆ. ಎಕ್ಸಾಕ್ಟ್ಲಿ, ಇಟ್ಸ್ ಬ್ಯೂಟಿಫುಲ್. ಈಗ ಏನ್ ನೋಡ್ತಾ ಇರೋದು ಸರ್? ಇಲ್ಲಿ ಅಂದ್ರೆ ಈ ಲಿವಿಂಗ್ ಅಲ್ಲಿ ಒಂದು ಡಿಸೈನ್ ಇದೆ. ಅಂದ್ರೆ ನಿಮಗೆ ಸೆಕೆಂಡ್ ಮೇನ್ ಲಿವಿಂಗ್ ಇದು. ಸೊ ಅದನ್ನು ನೋಡ್ಕೊಂಡು ರೂಮ್ಸ್ ನೋಡೋಣ ಸರ್. ಎಸ್ ಪ್ಲೀಸ್. ಅಶ್ವಿನಿ ಮೇಡಮ್, ಈಗ ನಾವು ಇರ್ತಕ್ಕಂಥದ್ದು ಫಸ್ಟ್ ಫ್ಲೋರ್ ಇರತಕ್ಕಂಥ ಸ್ಮಾಲ್ ಲಿವಿಂಗ್ ಏರಿಯಾ. ಹೌದು. ಈ ಬ್ಯಾಕ್ಗ್ರೌಂಡ್ ಏನು, ಈ ಸ್ಟೈಲ್ ಏನು, ಈ ಒಂದು ಪ್ಯಾಟರ್ನ್ ಏನು ಆಕ್ಚುಲಿ? ಸೊ ಸರ್, ಇದೂನು ಎಂಟ್ರಿ ಆದ ತಕ್ಷಣ ಇದೊಂದು ತುಂಬ ಹೈಲೈಟಿಂಗ್ ಏರಿಯಾ ಇರುತ್ತೆ. ಅದಕ್ಕೆ ಏನು ಮಾಡಿದ್ವಿ ಅಂದರೆ, ಒಂದು ತುಂಬ ಎಲಿಗೆಂಟ್ ಆಗಿರಬೇಕು, ಸಿಂಪಲ್ ಆಗಿ ಕಾಣಿಸ್ಬೇಕು, ಚೆನ್ನಾಗಿರ್ಬೇಕು. ಆ ರೀಸನ್ ಏನು ಮಾಡಿದ್ವಿ ಅಂದರೆ ಪ್ಯಾನ್ಲಿಂಗ್ ಮಾಡಿದ್ವಿ. ಅಲ್ಲೊಂದು ಎಕ್ಸ್ಪೋಸ್ ಆಗಿತ್ತು ಬೀಮು. ಪ್ಯಾನ್ಲಿಂಗ್ ಮಾಡ್ಬಿಟ್ಟು ಹಿಂದೆ ನೀವು ನೋಡ್ತಾ ಇದ್ರೆ ಬ್ರಾನ್ಸ್ ಮಿರರ್, ಪ್ಯಾನ್ಲಿಂಗ್, ಪ್ರೊಫೈಲ್ ಲೈಟ್ಸ್, ವಾಲ್ಪೇಪರ್. ಒಂದು ರೀತಿ ಹೇಳ್ಬೇಕಂದ್ರೆ ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ಬರ್ತಾರಲ್ಲ ಅವ್ರಿಗೆ ಇದು ಫೈರ್ ಏರಿಯಾ ಅಂತ ಹೇಳ್ಬೋದಾ? ಮಲ್ಟಿಫಲ್. ಇಲ್ಲಿ ನೋಡಿ ಕೂತ್ಕೊಳ್ಳೋದಕ್ಕೆ ಒಳ್ಳೆ ವ್ಯವಸ್ಥೆ ಇದೆ, ಬ್ಯಾಕ್ ಗ್ರೌಂಡ್ ಚೆನ್ನಾಗಿದೆ, ಫೋಟೋ ಶೂಟಿಗೆ ಚೆನ್ನಾಗಿದೆ, ರೀಡ್ ಮಾಡ್ಬೋದು, ಎಲ್ಲಾನು ಅಲ್ಟಿಮೇಟ್ ಆಗಿದೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಏನಾಗುತ್ತೆ ಗೊತ್ತಾ, ಕೆಲವರು ಈಗ ಇತ್ತೀಚಿನ ದಿನಗಳಲ್ಲಿ ಈ ಸ್ಕೈಲೈಟ್ ಅಂತೇಳಿ ಸ್ವಲ್ಪ ಪ್ರಾಮುಖ್ಯತೆ ಕೊಡ್ತಾರೆ. ಅವಾಗ ಏನಾಗುತ್ತೆ, ಮೇಲಿಂದ ಕೆಳಗಡೆವರೆಗೂ ಕಟ್ ಮಾಡಬೇಕು ಈ ಒಂದು ಪೊಸಿಷನ್, ಅವಾಗ ಅಲ್ಲಿ ಬೆಳಕು ಹೋಗೋದಕ್ಕೆ. ಬಟ್ ಸ್ಕೈಲೈಟ್ ಇಲ್ಲ ಅಂದ್ರೆ ಮಾತ್ರ ಈ ರೀತಿಯಾದಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋಕೆ ಸಾಧ್ಯ. ಕೆಲವೊಂದನ್ನು ಅವಾಯ್ಡ್ ಮಾಡಿದಾಗ ಕೆಲವೊಂದು ಬೇರೆ ತರ ಡಿಸೈನ್ಸ್ ಬರುತ್ತೆ. ಮತ್ತೆ ಹಾಲು ದೊಡ್ಡದಾಗಿರುತ್ತೆ. ಇನ್ನು ಎದುರುಗಡೆ ಕಾಣ್ತಾ ಇರ್ತಕ್ಕಂಥದ್ದು ಮಾಸ್ಟರ್ ಬೆಡ್ರೂಮ್. ಎಸ್, ಬನ್ನಿ ಈಗ ಮಾಸ್ಟರ್ ಬೆಡ್ರೂಮ್ ನೋಡೋಣ. ಹಾಗೆ ಇಲ್ಲಿರ್ತಕ್ಕಂಥ ಸ್ಟಡಿ ರೂಮ್ ಇದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಡಾಟರ್ ಬೆಡ್ರೂಮ್ ಇದೆ. ಅದು ಒಂಥರ ಹೀರೋಯಿನ್ ರೂಮ್ ಅಂತ ಹೇಳ್ಬೋದು. ಅದನ್ನ ಖಂಡಿತ ನೋಡೋರಂತ ಈಗಾಗಲೇ ನೋಡಿರ್ಬೋದು. ಏನಿವೆ, ಈಗ ಮಾಸ್ಟರ್ ಬೆಡ್ರೂಮ್ ನೋಡೋಣ ಬನ್ನಿ. ಎಸ್, ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಇದು. ಹೌದು ಮೇಡಮ್, ಅಲ್ಲಿ ನೋಡಿದ್ರೆ ಜನರಲ್ ಆಗಿ ಏನಾಗುತ್ತೆ, ವಾರ್ಡ್ರೋಬ್ ಒಂದು ಮಿರರ್ ಕೊಟ್ಟಿರ್ತಾರೆ. ಇಲ್ಲಿ ವಾರ್ಡ್ರೋಬೇ ಮಿರರ್ ಇದೆ, ಜೊತೆಗೆ ಇಲ್ಲಿ ಬ್ಯಾಕ್ ಬೋರ್ಡ್ ಇರ್ಬೋದು, ಮತ್ತೆ ಅಲ್ಲಿರ್ತಕ್ಕಂಥ ಡಿಸೈನ್ ಇರ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ರೂಮಲ್ಲಿ ಇರ್ತಕ್ಕಂಥ ಫ್ಯಾನ್ ಇದೆಯಲ್ಲ, ವಾವ್, ಒಂಥರ ತಾವರೆ ಎಲೆ, ಒಂದು ರೀತಿ ಹೇಳ್ಬೇಕಂದ್ರೆ ತಾವರೆ ಎಲೆ ಥರ ಇದೆ. ಅದು ತುಂಬ ಚೆನ್ನಾಗಿದೆ. ಅದರಲ್ಲೂ ಒಂದು 5 ರೆಕ್ಕೆಗಳು, ದೊಡ್ಡ ರೆಕ್ಕೆಗಳು. ಅದ್ರ ಜೊತೆಗೆ ಇಲ್ಲಿ ಹಿಂದ್ಗಡೆನೂ ಸಹ ಡಿಸೈನ್ ಇದೆ. ಎಕ್ಸಲೆಂಟ್. ಬಟ್ ಈ ತರ ಕಾನ್ಸೆಪ್ಟ್ ಇದೆ ಫಸ್ಟ್ ಅಲ್ವಾ ಮೇಡಮ್ ನೋಡಿದ್ ನಾವು? ಇಲ್ಲ, ಇದು ಆಕ್ಚುಲಿ ಫ್ಲೋ ಟು ಸೀಲಿಂಗ್ ವಾರ್ಡ್ರೋಬ್, ಬ್ಲ್ಯಾಕ್ ಗ್ಲಾಸ್. ನಾನು ಮುಂಚೆನೇ ಮೆನ್ಷನ್ ಮಾಡ್ದಂಗೆ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಕ್ಲೈಂಟಿಗೆ ಸ್ವಲ್ಪ ತುಂಬಾ ಸ್ಪೇಷಿಯಸ್ ಬೇಕಿದ್ದು. ಸ್ಪೇಷಿಯಸ್ ಆದಾಗ ಏನು ಮಾಡ್ತೀವಿ, ಒಂದು ಕಲರ್ ಅಲ್ಲಿ ಸಾಲಿಡ್ ಕಲರ್ಸ್ ಅಂದ್ರೆ ತುಂಬಾ ಲೈಟ್ ಕಲರ್ಸ್ ನ ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ಗ್ಲಾಸಸ್ ಜಾಸ್ತಿ ಇರುತ್ತೆ. ಸೊ ಇದು ನಿಮ್ಗೆ ಗೊತ್ತಿರೋ ತರ ಫ್ಲೋ ಟು ಸೀಲಿಂಗ್ ವಾರ್ಡ್ರೋಬ್, ಅದಾದ್ರೆ ಲಾಫ್ಟ್ ಇರಲ್ಲ. ಇದು ಲ್ಯಾಕ್ಡ್ ಗ್ಲಾಸ್, ಆದ್ರೆ ಇದು ಕ್ಲಿಯರ್ ಗ್ಲಾಸ್. ಓಕೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ರಿಫ್ಲೆಕ್ಷನ್ಸ್ ಕಾಣಿಸುತ್ತೆ. ಇದರಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಅದು ಯಾವ ಕಲರ್ ಬರುತ್ತೆ ಇದರಲ್ಲಿ? ಸರ್, ಇದರಲ್ಲಿ ತುಂಬಾ ಕಲರ್ಸ್ ಬರುತ್ತೆ, ಎಲ್ಲ ತರ. ಬಟ್ ಕ್ಲಿಯರ್ ಗ್ಲಾಸ್ ಅಂತ ಬಂದಾಗ ಬ್ರಾನ್ಸ್, ಕ್ಲಿಯರ್ ಬರುತ್ತೆ, ಗೊತ್ತಾ? ಈಗ ಮಿರರ್ ಬರುತ್ತಲ್ಲ ಆ ತರ ಕಲರು, ರೋಸ್ ಗೋಲ್ಡ್ ಇದೆಲ್ಲ ಕಲರ್ಸ್ ಬರುತ್ತೆ. ಒಟ್ಟಿನಲ್ಲಿ ಏನೋ ಗೊತ್ತಿಲ್ಲ ವೀಕ್ಷಕರೇ, ಏನಾಗುತ್ತೆ ಅಂತಂದ್ರೆ ಈ ರೂಮ್ ಬಂದು ಒಂದು ಎಷ್ಟಿರ್ಬೋದು, 10x12 ಇರ್ಬೋದಾ? ಅಷ್ಟೇ ಸರ್. 10x12 ಯಾವ ರೀತಿ ಕಾಣಿಸ್ತಾ ಇದೆ ಅಂದ್ರೆ 20x30 ತರ ಕಾಣಿಸ್ತಾ ಇದೆ. ಯಾಕೆಂದ್ರೆ ಈ ಕಡೆ ಮಿರರ್, ಆ ಕಡೆ ಮಿರರ್ ರಿಫ್ಲೆಕ್ಟ್ ಆಗಿ 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 ತುಂಬಾ ದೊಡ್ಡದಾಗಿ ಕಾಣುತ್ತೆ, ತುಂಬಾ ವಿಶಾಲವಾಗಿ ಕಾಣುತ್ತೆ.
ಅದು ಬರೀ ನೋಟ ಅಷ್ಟೇ ಅಲ್ಲ, ನಿಜವಾಗ್ಲೂ ಆ ಫೀಲ್ ಕೊಡ್ತಾ ಇದೆ ಇಲ್ಲಿ. ಎಕ್ಸಾಕ್ಟ್ಲಿ ಸರ್. ಸೊ ಹಂಗಾದ್ರೆ ವಾರ್ಡ್ರೋಬ್ ಬಗ್ಗೆ ಮಾತಾಡಿದ್ರೆ ಇದು ಫ್ಲೋರ್ ಟು ಸೀಲಿಂಗ್ ವಾರ್ಡ್ರೋಬ್ ವಿತ್ ಕ್ಲಿಯರ್ ಅಂದರೆ ಗ್ಲಾಸಸ್ ಯೂಸ್ ಮಾಡ್ಕೊಂಡಿರೋ ಮಟೀರಿಯಲ್. ಇದರಲ್ಲಿ ನೀವು ಏನಾದರೂ ಪ್ರಿಂಟ್ ಕೂಡ ಮಾಡ್ಕೋಬಹುದು. 3 ಶಟರ್ಸು, ಸೊ ಎಲ್ಲದು ನಿಮಗೆ ಸ್ಲೈಡಿಂಗ್ ಬರುತ್ತೆ, ಸಾಫ್ಟ್ ಕ್ಲೋಸರ್ ಬರುತ್ತೆ, ಸಾಫ್ಟ್ ಕ್ಲೋಸ್ ಬರುತ್ತೆ. ಅಂಡ್ ಪ್ರೊಫೈಲ್ ಹ್ಯಾಂಡಲ್ಸ್ ಇದು ಸ್ವಲ್ಪ ನಿಮಗೆ ಆಂಟಿಕ್ ಫಿನಿಶ್ ತರ ಬರುತ್ತೆ, ಇದು ಥೀಮಲ್ಲಿ ಬರುತ್ತೆ ಪ್ರೊಫೈಲ್ ಹ್ಯಾಂಡಲ್ಸು. ಆ್ಯಂಡ್ ಅದು ಫುಲ್ ಕಂಟಿನ್ಯೂ ಆಗಿದೆ, ಫುಲ್ ವಾಲಿಗೆ ನಿಮಗೆ ವಾರ್ಡ್ರೋಬ್ ಆಗಿದೆ. ಆ್ಯಂಡ್ ಇದು ಕಸ್ಟಮೈಸ್ ಕಾಟ್. ಸೊ ಕಸ್ಟಮೈಸ್ ಕಾಟಲ್ಲೂ ಕೂಡ ನಾವೇನು ಮಾಡಿದ್ದೀವಿ, 3 ಸೈಡ್ಸ್ ಕೂಡ ಕುಷನ್ಸ್ ಹಾಕಿದ್ದೀವಿ. ಅದು ಸೇಮ್ ಕಲರ್ ನಿಮಗೆ ಹೆಡ್ ಬೋರ್ಡ್ ಬಂದಿದೆ. ಆ್ಯಂಡ್ ಹಿಂದೆ ನೋಡ್ತಾ ಇದ್ದೀರಲ್ಲ, ಅದು ಬೆಡ್ ಬ್ಯಾಕ್ವರ್ಡ್ ಡಿಸೈನ್. ಅಂದರೆ ಇಲ್ಲೆಲ್ಲೂ ಬೆಡ್ ಬ್ಯಾಕ್ವರ್ಡ್ ಡಿಸೈನ್ ಕೂಡ ತುಂಬ ಇದರಲ್ಲಿಲ್ಲ, ಫುಲ್ ಏನು ಕುಷನ್ಸು, ಲೂವರ್ಸು, ಲ್ಯಾಮಿನೇಟ್ಸ್ ಅಂತಿಲ್ಲ, ವೆರಿ ಸಿಂಪಲ್. ಅಲ್ಲಿ ನಿಮ್ಗೆ ಒಳಗಡೆ ಇರೋದು ವಾಲ್ಪೇಪರ್ ಆ್ಯಂಡ್ ಪ್ಯಾನ್ಲಿಂಗ್ ಮಾಡಿದ್ದೀವಿ. ಮತ್ತೆ ಇಲ್ಲಿ ಇರ್ತಕ್ಕಂಥ ಮಿರರ್ ಮೇಡಮ್ ಸರ್ ಅಗೇನ್ ಇದು ಸರ್ಕಲ್ ಶೇಪ್ ಮಿರರ್, ಅದ್ರ ಮೇಲೆ ಇನ್ನೊಂದು ಸರ್ಕಲ್ ಮಾಡಿರೋದು, ಅದ್ರ ಮೇಲೆ ಹಾಕಿರೋದು ಅದು ವಾಲ್ ಪೇಪರ್. ಅಂಡ್ ಡ್ರಾವರ್ಸ್ ಕೊಟ್ಟಿದೀವಿ. ಅಗೇನ್ ಇದು ಮಾಸ್ಟರ್ ಬೆಡ್ರೂಮ್ ಆಗಿರೋದ್ರಿಂದ ನಿಮ್ದು ಅಂದ್ರೆ ಮೇಕಪ್ ಐಟಮ್ಸ್ ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಕೂಡ ಒಂದು ಸ್ಟೋರೇಜ್ ಕೊಟ್ಟಿರೋದು. ಆರಾಮಾಗಿ ಒಂದು ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡ್ಬೋದು, ಆ ಥರ ಇದೆ ಇಲ್ಲಿ. ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು. ಎಸ್, ಬಟ್ ತುಂಬ ಚೆನ್ನಾಗಿದೆ ಮೇಡಮ್. ಒಂಥರ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಕಾರಣ ಏನಂದರೆ, ಖಂಡಿತವಾಗಿಯೂ ಏನಪ್ಪ ಅಂತಂದರೆ ಬೇರೆ ಒಂದು ಬೆಡ್ರೂಮ್ಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಚೇಂಜಸ್ಸು, ಸ್ವಲ್ಪ ಹೊಸತನ ಇವನ್ ಬೆಡ್ರೂಮ್ ಇರ್ತಕ್ಕಂಥದ್ದು. ಅಂಡ್ ಇನ್ನು ಸೀಲಿಂಗ್ ಬಗ್ಗೆ ಮಾತಾಡಿದ್ರೆ ಇಟ್ಸ್ ಅ ವೆರಿ ಸಿಂಪಲ್ ಪೆರಿಫರಲ್ ಸೀಲಿಂಗ್. ಪೆರಿಫರಲ್ ಸೀಲಿಂಗ್ ಕೊಟ್ಬಿಟ್ಟು ಲೈಟ್ಸ್ ಕೊಟ್ಟಿರೋದು. ಸೊ ಸರ್ ಇದಿಷ್ಟು ಮಾಸ್ಟರ್ ಬೆಡ್ರೂಮ್ ಬಗ್ಗೆ. ಇವಾಗ ಇನ್ನೊಂದು ರೂಮ್ ಇದೆ, ಅದನ್ನ ಕಂಪ್ಲೀಟ್ ಸ್ಟಡಿ ಪ್ಲೇಸ್ ತರ ಯೂಸ್ ಮಾಡ್ಕೊಂಡಿರೋದು. ಆಫೀಸ್ ಕಮ್ ಸ್ಟಡಿ ಅದನ್ನ ನೋಡೋಣ ಬನ್ನಿ ವೀಕ್ಷಕರಿಗೆ. ಆ ಒಂದು ರೂಮ್ನ ತೋರಿಸಿ. ಎಸ್, ಸೊ ನಾವಿವಾಗ ಸ್ಟಡಿ ರೂಮಲ್ಲಿ ಇದ್ದೀವಿ. ಇಟ್ಸ್ ಬೇಸಿಕಲಿ ಇಲ್ಲಿ ಅಂದರೆ ಕ್ಲೈಂಟ್ ಆಲ್ರೆಡಿ ವರ್ಕ್ ಫ್ರಮ್ ಹೋಮ್ ಮಾಡಿರೋದ್ರಿಂದ ಕಂಪ್ಲೀಟಾಗಿ 2 ಜನಕ್ಕೆ ಅಂದರೆ ವರ್ಕ್ ಸ್ಟೇಷನ್ ಥರ ಸೆಟಪ್ ಮಾಡಿರೋದು. ಇವನ್ ಸ್ಟಡಿ ಯೂನಿಟ್ ಥರ ಕೂಡ ಆ್ಯಕ್ಟ್ ಆಗುತ್ತೆ. ಫಸ್ಟು ಬೇಸ್ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ಕಂಪ್ಲೀಟ್ ಬೇಸ್ ಯೂನಿಟ್ ಇದೆ. ಅಲ್ಲಿ ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಎಲ್ಲದೂ ಇಟ್ಕೋಬೋದು. ಆ್ಯಂಡ್ ಒಂದು 3 ಡ್ರಾವರ್ಸ್ ಕೊಟ್ಟಿದ್ದೀವಿ, ಅದರಿಂದ ಸ್ಟಡಿದು ಅಥವಾ ವರ್ಕ್ ಸ್ಟೇಷನ್ದು ಏನು ಐಟಮ್ಸ್ ಇದೆ ಅದನ್ನು ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ವಾಲ್ ಯೂನಿಟ್ ಆ್ಯಂಡ್ ಲಾಫ್ಟ್ ಕೂಡ ಇದೆ. ವಾಲ್ ಯೂನಿಟಲ್ಲಿ ಏನು ಮಾಡಿದ್ದೀವಿ ಅಂದರೆ ಕೆಲವೊಂದು ಓಪನ್ ಶೆಲ್ಫ್ಸ್ ಮತ್ತು ಕ್ಲೋಸ್ ಶೆಲ್ಫ್ಸ್ ಕೊಟ್ಟಿರೋದು. ಆ್ಯಂಡ್ ಇನ್ನೊಂದು ಇಲ್ಲಿ ಯೂನಿಕ್ ನೋಡ್ತಿರ್ಬೋದು, ಒಂದು ಟೀ ಪಟ್ಟಿ ಹೋಲ್ಡರ್ ಥರ ಕೊಟ್ಟಿದ್ದೀವಿ. ಒಂದು 3 ಕಡೆ ಅಂದರೆ ವುಡ್ಡಲ್ಲಿ ಏನೋ ಮಾಡೋಕ್ಕಿಂತ ಟೀ ಪಟ್ಟಿಲಿ ಮಾಡಿರೋದು, ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದೆ ಅದರದ್ದು. ಆ್ಯಂಡ್ ಇಲ್ಲೆಲ್ಲ ಕಡೆ ನಿಮಗೆ ಹ್ಯಾಂಡಲ್ ಲೆಟ್ಸ್ ಇದೆ, ಎಲ್ಲದು ಪುಷ್ ಟು ಓಪನ್ ಇದೆ. ಆ್ಯಂಡ್ ನೀವು ಎಂಡಲ್ಲಿ ನೋಡ್ತಿದ್ರೆ ಅಲ್ಲೊಂದು ವೆರಿ ಸಿಂಪಲ್ ಡ್ರೆಸ್ಸಿಂಗ್ ಯೂನಿಟ್ ಇದೆ ಕೂಡ ಇದೆ. ಸಿ ಶೇಪ್ ಮಿರರನ್ನು ಹಾಕ್ಬಿಟ್ಟು 1-2 ಡ್ರಾವರ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ಇನ್ನೊಂದು ಇನ್ ಫಾಲ್ ಸೀಲಿಂಗ್ ಬಗ್ಗೆ ಮಾತಾಡೋದಾದರೆ ಪೆರಿಫರಲ್ ಫಾಲ್ ಸೀಲಿಂಗ್ ಇದೆ. ಇಲ್ಲೆಲ್ಲ ಮನೆಯಲ್ಲೂ ಕೂಡ ವೆರಿ ವೆರಿ ಸಿಂಪಲ್ ಫಾಲ್ ಸೀಲಿಂಗ್ ಹೋಗಿರೋದು. ಆ್ಯಂಡ್ ಇನ್ನು ನನ್ನ ಲೆಫ್ಟ್ ಸೈಡಲ್ಲಿ ಇನ್ನೊಂದು ಯೂನಿಕ್ ಆಗಿರೋ ಒಂದು ಥಿಂಗ್ ಇದೆ, ಅದು ಹಿಡನ್ ಬಾತ್ರೂಮ್ಸ್ ಅಂತ. ಬನ್ನಿ ಅದೊಂದು ನೋಡೋಣ. ಸೊ ನನ್ನ ಹಿಂದೆ ನೋಡ್ತಿದ್ದೀರಲ್ಲ, ಇದೇನು ಅನ್ಸುತ್ತೆ ನಿಮಗೆ, ವಾಲ್ ಡಿಸೈನ್ ಅಂದರೆ ಯಾವುದೋ ಒಂದು ವಾಲ್ ಇದೆ ಅದಕ್ಕೆ ಡಿಸೈನ್ ಮಾಡ್ತಿದ್ದೀವಿ ಅಂತ ಅನ್ಸುತ್ತೆ. ಆದರೆ ಇಲ್ಲಿ ಒಂದು ವಾರ್ಡ್ರೋಬ್ ಇದೆ ಆ್ಯಂಡ್ ಇನ್ನೊಂದು ಹಿಡನ್ ವಾಶ್ರೂಮ್ ಇದೆ. ಸೊ ನೀವು ಜಸ್ಟ್ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಫುಲ್ ಒಂದು, ಇಲ್ಲಿ ಆ್ಯಕ್ಚುಲಿ ಶಟರ್ಸ್ ಹಾಕಿಲ್ಲ, ಜಸ್ಟ್ ಓಪನ್ ಕ್ಲಾಸೆಟ್ ಇದೆ. ಇನ್ನು ಪಕ್ಕದಲ್ಲಿ ನೋಡ್ತಾ ಇದ್ರೆ ವಾಶ್ರೂಮ್ ಇದೆ. ಸೊ ಎಲ್ಲದಕ್ಕೂ ನಿಮಗೆ ಹಿಡನ್ ಕಾನ್ಸೆಪ್ಟ್ ಕೊಟ್ಟಿರೋದು, ಹಿಡನ್ ಡೋರ್ ಆಗಿರೋದ್ರಿಂದ ನಿಮಗೆ ನೋಡೋದಕ್ಕೆ ಒಂದೇ ಏನೋ ವಾಲ್ ಡಿಸೈನ್ ಅಂತ ಕಾಣಿಸುತ್ತೆ. ಬಟ್ ಯೂಸೇಜ್ ವೈಸು ನಿಮಗೆ ಇಲ್ಲಿ ವಾರ್ಡ್ರೋಬ್ ಇದೆ ಆ್ಯಂಡ್ ಇಲ್ಲಿ ವಾಶ್ರೂಮ್ ಇದೆ, ಯಾರಿಗೂ ಗೊತ್ತಾಗಲ್ಲ. ಆ್ಯಂಡ್ ಬೇಸಿಕಲಿ ಇಲ್ಲಿ ಯಾರಾದರೂ ಮೀಟಿಂಗ್ ತೊಗೋಬೋದು, ತುಂಬ ಚೆನ್ನಾಗಿದೆ. ಸೊ ಇದಿಷ್ಟು ನಿಮಗೆ ಸ್ಟಡಿ ರೂಮ್ ಬಗ್ಗೆ. ಇನ್ನೊಂದು ಡಾಟರ್ಸ್ ರೂಮ್ ಇದೆ, ವೆರಿ ವೆರಿ ಸ್ಪೆಷಲ್ ರೂಮ್. ಬನ್ನಿ ಅದನ್ನು ನೋಡೋಣ. ಮೇಡಮ್ ಫಸ್ಟ್ ಫ್ಲೋರ್ ನೋಡಾಯ್ತು, ಹೌದು. ಈಗ ಸೆಕೆಂಡ್ ಫ್ಲೋರ್ ಬಂದಿದ್ದೀವಿ. ಅಲ್ಲೂ ಒಂದು ಲಿವಿಂಗ್ ಹಾಲ್ ಇತ್ತು, ಗ್ರೌಂಡ್ ಫ್ಲೋರ್ ಒಂದು ಲಿವಿಂಗ್ ಹಾಲ್ ಇತ್ತು, ಇಲ್ಲೂ ಒಂದು ಲಿವಿಂಗ್ ಹಾಲ್ ಇದೆ. ಇದನ್ನೇನೋ ಹೋಮ್ ಥಿಯೇಟರ್ ತರ ಡಿಸೈನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಹೇಳಿದ್ರು ಕ್ಲೈಂಟ್. ಬಟ್ ಇಲ್ಲೂ ಸಹ ಟಿವಿ ಯೂನಿಟ್ ಇರ್ತಕ್ಕಂಥದ್ದು. ಇಲ್ಲಿ ಜಸ್ಟ್ ಟಿವಿ ಯೂನಿಟ್ ಅಂದ್ರೆ ಸರ್ ಜಸ್ಟ್ ಬೇಸ್ ಯೂನಿಟ್ ಕೊಟ್ಟಿದ್ದೀವಿ. ಅಲ್ಲಿ ನೋಡ್ತಿದ್ರೆ ಅದು ಕೇನ್ ಲ್ಯಾಮಿನೇಟ್, ಪ್ರೊಫೈಲ್ ಶಟರ್ಸ್, ಒಂದು ಬೇಸ್ ಯೂನಿಟ್ ಜಸ್ಟ್ ಇಲ್ಲಿನ ಥಿಂಗ್ಸ್ ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಅದ್ರ ಪಕ್ಕದಲ್ಲೇ ಸೇಮ್ ನಾವು ಫಸ್ಟ್ ಫ್ಲೋರ್ ಅಲ್ಲಿ ರಿಯಲ್ ಪ್ಲಾಂಟ್ಸ್ ನ ಇಟ್ಕೊಂಡಿದ್ರು ಗೊತ್ತಾ, ಅದು ಅದೇ ಮೆಟಲ್ ಪಾರ್ಟಿಷನ್ ವಿತ್ PVD ಕೋಟಿಂಗ್, ಅದನ್ನ ನಿಮ್ಗೆ ಪಾರ್ಟಿಷನ್ ತರ ಹಾಕಿರೋದು. ಅಂಡ್ ಪೆರಿಫರಲ್ ಸೀಲಿಂಗ್. ಸೊ ವೆರಿ ಸಿಂಪಲ್. ಅಂಡ್ ಇಲ್ಲಿ ನೆಕ್ಸ್ಟ್ ಅವರು ಪ್ರೊಜೆಕ್ಟರ್ ಹಾಕೋಬಹುದು, ಯಾವ ತರ ಆದ್ರೂ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ಬಾಲ್ಕನಿ ಇರ್ತಕ್ಕಂಥದ್ದು, ತುಂಬಾ ಒಳ್ಳೆ ಸ್ಪೇಷಿಯಸ್ ಆದಂತ ಬಾಲ್ಕನಿ. ಎಕ್ಸಾಕ್ಟ್ಲಿ ಈ ಒಂದು ಏರಿಯಾದಲ್ಲೇ ಅಲ್ಲಿ ಇರ್ತಕ್ಕಂಥದ್ದು ಡಾಟರ್ಸ್ ಬೆಡ್ರೂಮ್. ಎಸ್, ಈಗ ಅದು ನೋಡೋಣ. ನಮಗಂತೂ ಅದನ್ನ ಪರಿಚಯ ಮಾಡೋದು ಬಹಳ ಕುತೂಹಲ ಆಗುತ್ತೆ. ಮೇಡಮ್ ಇದು ಡಾಟರ್ ಬೆಡ್ರೂಮ್ ಅಥವಾ ಹೀರೋಯಿನ್ ಬೆಡ್ರೂಮ್? ಆಕ್ಚುಲಿ ಹಂಗೆ ಇದೆ. ಅವ್ರ ಅಪ್ಪಗೆ ಅವ್ರ ಮಗಳು ಹೀರೋಯಿನ್ ತರ ಅನ್ಸುತ್ತೆ. ಆ ತರ ಮಗಳಿಗೆ ಒಂದು ಒಳ್ಳೆ ಸೂಪರ್ ಆದಂತ ಬೆಡ್ರೂಮ್ ನ ಮಾಡ್ಕೊಟ್ಟಿದ್ದಾರೆ. ನಾವು ಎಷ್ಟೋ ಒಂದು ಕಿಡ್ಸ್ ಬೆಡ್ರೂಮ್ ನೋಡಿದ್ವಿ, ಡಾಟರ್ ಬೆಡ್ರೂಮ್ ನೋಡಿದ್ವಿ, ಬಟ್ ಈ ಮಟ್ಟಕ್ಕೆ ಇರತಕ್ಕಂತ ಒಂದು ಡಿಸೈನ್, ಒಂದು ಲಕ್ಸುರಿ ನಾವು ಖಂಡಿತ ನೋಡಿಲ್ಲ. ಏನ್ ಥೀಮಲ್ಲಿ ಮಾಡಿರ್ತಕ್ಕಂಥದ್ದು ಮೇಡಮ್? ಎಸ್, ಇದು ಬೇಸಿಕಲಿ ಪರ್ಪಲ್ ವೈಟ್ ಆ ತರ ಥೀಮಲ್ಲಿ ಇದೆ. ನೀವು ಮೇನ್ ಆಗಿ ನೋಡ್ತಾ ಇದ್ದೆ ಅಂದ್ರೆ ರೌಂಡ್ ಬೆಡ್, ಅದ್ರ ಸುತ್ತ ಕುಷನ್ ಹಾಕಿದೀವಿ. ಅಂಡ್ ಹೆಡ್ ಬೋರ್ಡ್ ನೋಡ್ತೀರಾ, ಅದು ಕೂಡ ಈ ತರ ರೌಂಡ್ ಥೀಮಲ್ಲಿ ಇದೆ. ಈ ವಾಲ್ ಡಿಸೈನ್ ಕೂಡ ನಾವು ಮಾಡ್ಕೊಂಡಿದ್ದೆ ಆಕ್ಚುಲಿ. ಈ ತರ ರೌಂಡ್ ಥೀಮಲ್ಲಿ ನಾವು ಮಾಡ್ಕೊಂಡು ಲೂವರ್ಸ್
ಅದು ವಾಲ್ಪೇಪರ್ ಇದೆಯಲ್ಲ ಅದು ಕಸ್ಟಮೈಸ್ ವಾಲ್ಪೇಪರ್ ಅದು ಕಾಣ್ತಾ ಇದೆಯಲ್ಲ ಹಾಗೆ ಅದು ಕಂಟಿನ್ಯೂಟಿ ನಿಮಗೆ ಸ್ಟಡಿ ಮತ್ತೆ ವಿಂಡೋ ಸೀಟರ್ ವಾರ್ಡ್ರೋಬ್ ಕಂಟಿನ್ಯೂಟಿ ಮತ್ತೆ ವಿಂಡೋ ಸೀಟರ್ ಕೊಟ್ಟಿರೋದು. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ ಇದು ಫ್ಲೂಟೆಡ್ ಲ್ಯಾಮಿನೇಟ್ಸ್ ಅಂಡ್ ನಿಮ್ ಹೆಂಗಂದ್ರೆ ಎಲ್ಲ ತರ ಯೂಸೇಜು ಇದೆ ಇಲ್ಲಿ. ಒಂದು ಹುಡುಗಿಗೆ ಅಂದ್ರೆ ಒಂದು ಗರ್ಲ್ ಬೇಬಿಗೆ ಏನೇನು ಫೆಸಿಲಿಟೀಸ್ ಬೇಕು, ಸ್ಟಡಿ ಯೂನಿಟ್ ಬೇಕು, ಬೆಡ್ ಚೆನ್ನಾಗಿರ್ಬೇಕು, ವಾರ್ಡ್ರೋಬ್ ಇರಬೇಕು, ಕಲರ್ ಥೀಮ್ ಚೆನ್ನಾಗಿರ್ಬೇಕು, ಪ್ರತಿಯೊಂದು ಅದೇ ತರ ಇದೆ ಸರ್. ಇಲ್ಲಿ ನೀವು ಸ್ಟಡಿ ಯೂನಿಟ್ ನೋಡ್ತಾ ಇದ್ರೆ ಅಂದ್ರೆ ಅಲ್ಲೂ ಕೂಡ ಕೆಲವೊಂದು ಓಪನ್ ಶೆಲ್ಫ್ಸ್ ಕೊಟ್ಟಿದೀವಿ, ಡಿಸ್ಪ್ಲೇ ತರ ಆಕ್ಟ್ ಆಗುತ್ತೆ. ಕ್ಲೋಸ್ ಶೆಲ್ಫ್ ಅಲ್ಲಿ ನೀವು ಐಟಮ್ ಸ್ಟೋರ್ ಮಾಡ್ಕೋಬಹುದು. ಎಕ್ಸಾಕ್ಟ್ಲಿ ಪುಸ್ಟ್ ಓಪನ್. ಮತ್ತೆ ಇನ್ನೊಂದು ಮೇಡಮ್, ಈ ತರ ಒಂದು ರೌಂಡ್ ಬೆಡ್ ಇರೋದ್ರಿಂದ ಏನ್ ಅಡ್ವಾಂಟೇಜ್? ಸ್ಕ್ವೇರ್ ಇದ್ದಾಗ ಅಥವಾ ಈ ತರ ರೌಂಡ್ ಇದ್ದಾಗ ಏನ್ ಡಿಫರೆನ್ಸ್ ಆಗುತ್ತೆ? ನಿಮಗೆ ಸ್ಟೋರೇಜ್ ಸಿಗಲ್ಲ ಒಂದು. ಓಕೆ ಅಂಡ್ ಲಕ್ಸುರಿ ಲುಕ್, ವೆರಿ ಲಕ್ಸುರಿ ಲುಕ್. ಆಮೇಲೆ ಇದು ಬೆಡ್ ನಿಮ್ಗೆ ಸಿಗಲ್ಲ, ನೀವು ಕಸ್ಟಮೈಸೇ ಮಾಡ್ಕೋಬೇಕಾಗುತ್ತೆ. ಸಾಧ್ಯ ಇದೆಯಲ್ವಾ? ಎಕ್ಸಾಕ್ಟ್ಲಿ ಇಲ್ಲಿ ಮಾಡಿದೀವಲ್ಲ ಸರ್, ಇದು ಕಸ್ಟಮೈಸ್ ಬೆಡ್. ಹಾ, ಸೊ ಲುಕ್ ವೈಸ್ ತುಂಬಾ ಪ್ರೀಮಿಯಂ ಆಗಿದೆ. ಬಟ್ ನಾನಂತೂ ಹೇಳ್ತೀನಿ, ಈ ವಿಡಿಯೋ ಸಾಕಷ್ಟು ವೀಕ್ಷಕರು ನೋಡ್ತಾ ಇರ್ತಾರೆ. ಅವರು ಬರೀ ಕಿಡ್ಸ್ ಅಂತಲ್ಲ, ದೊಡ್ಡವರು ಸಹ ಈ ರೀತಿಯಾದಂತ ಒಂದು ಎಕ್ಸಾಕ್ಟ್ಲಿ ಬೆಡ್ ನ ಮಾಡ್ಕೋಬಹುದು. ಗರ್ಲ್ಸ್ಗೆ ಅಂದ್ರೆ ನಾನು ಚಿಕ್ಕವ್ರು ಅಂತ ಹೇಳ್ತಿಲ್ಲ, ಅಡಲ್ಟ್ಸ್ ಎಲ್ಲರಿಗೂ ಈ ತರ ಕಾನ್ಸೆಪ್ಟ್ ಇಷ್ಟ ಆಗುತ್ತೆ. ನಮಗೆ ಇಷ್ಟ ಆಗುತ್ತೆ ಅಂತರಲ್ಲಿ. ಯಾಕಂದ್ರೆ ಕೆಲವೊಂದು ವಿಚಾರದಲ್ಲಿ ಏನಾಗುತ್ತೆ, ಮನುಷ್ಯ ಎಷ್ಟೇ ದೊಡ್ಡನಾದ್ರೂ ಮನ್ಸು ಮಾತ್ರ ಮಗು ತರ ಆಗ್ಬಿಡುತ್ತೆ. ಯಾಕಂದ್ರೆ ಸುಂದರವಾಗಿರೋದು ಯಾವುದೇ ಆಗ್ಬೋದು, ಎಲ್ಲರೂ ಇಷ್ಟಪಡ್ತಾರೆ. ಈ ಒಂದು ವಿಡಿಯೋ ನೋಡಾದ್ಮೇಲೆ, ಈ ಬೆಡ್ರೂಮ್ ನೋಡಾದ್ಮೇಲೆ ನಿಮಗೆ ಈ ರೀತಿಯಾದಂತ ಒಂದು ಬೆಡ್ ಮಾಡೋದಕ್ಕೆ ಅಥವಾ ಒಂದು ರೂಮ್ ಮಾಡೋದಕ್ಕೆ ಖಂಡಿತ ಕಸ್ಟಮರ್ ಇಂದ ಡಿಮ್ಯಾಂಡ್ ಬಂದೇ ಬರುತ್ತೆ. ಇದಂತೂ ಗ್ಯಾರಂಟಿ. ನಾವು ಮುಂದಿನ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಹೇಳ್ತೀನಿ, ಈ ರೀತಿ ಮೊದಲು ಆ ರೀತಿ ಒಂದು ವಿಡಿಯೋ ಮಾಡಿದ್ರೆ ಅದು ನೋಡಿ ಇವರು ಈ ತರ ಮಾಡಿಸಿದ್ರೆ ಅಂತ ಆ ಸಮಯ ಬಂದೇ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಸೀಲಿಂಗ್ ನೋಡ್ತಿದ್ರೆ ಅದು ಕೂಡ ರೌಂಡ್ ಶೇಪ್ ಅಲ್ಲೇ ಮಾಡಿರೋದು. ಅಂಡ್ ಇದ್ರ ಆಪೋಸಿಟ್ ಅಲ್ಲಿ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಇದೆ, ಅದು ಕೂಡ ರೌಂಡ್ ಶೇಪ್ ಪ್ಲೈವುಡ್ ಹಾಕ್ಬಿಟ್ಟು ಹಿಂದೆ ಲೂವರ್ಸ್ ಹಾಕಿದೀವಿ. ಆ ರೌಂಡ್ ಶೇಪ್ ಅಲ್ಲಿ ಏನಿದೆಯಲ್ಲ ಅದು ವಾಲ್ಪೇಪರ್, ಅದು ಒಂಥರ ಕ್ಯಾರಿ ಫಾರ್ವರ್ಡ್. ಕ್ಯಾರಿ ಫಾರ್ವರ್ಡ್ ಅಂಡ್ 2 ಡ್ರಾವರ್ಸ್ ಕೊಟ್ಟಿದೀವಿ ನಿಮ್ದು ಮೇಕಪ್ ಐಟಮ್ಸ್ ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಅಂಡ್ ಕಂಪ್ಲೀಟ್ ಫುಲ್ ಲೆಂತ್ ಮಿರರ್, ಅದು ಡ್ರಾವರ್ ಇದ್ರು ನಿಮ್ಗೆ ಫುಲ್ ಲೆಂತ್ ಮಿರರ್ ಇದೆ. ನಾನು ಸ್ವಲ್ಪ ಡಿಸ್ಟೆನ್ಸ್ ಇಂದ ನೋಡ್ತಿದ್ದೆ ಅಂದ್ರೆ ಕಂಪ್ಲೀಟ್ ಆಗಿ ಐ ಕ್ಯಾನ್ ಸಿ ಮೈ ಸೆಲ್ಫ್. ಇಲ್ಲಿ ಇದಿಷ್ಟು ಮೆಟೀರಿಯಲ್ ಏನಿದೆ ಎಲ್ಲದರಲ್ಲೂ ಸ್ವಲ್ಪ ತೆಗೆದು ಅಲ್ಲೊಂದು ಡಿಸೈನ್ ಮಾಡ್ಬೋದು. ಎಕ್ಸಾಕ್ಟ್ಲಿ, ಎಲ್ಲಾನು ಇದೆ ಅದರಲ್ಲಿ. ಎಸ್ ಸರ್, ಎಸ್. ಸೊ ಇದಿಷ್ಟು ಡಾಟರ್ಸ್ ಬೆಡ್ರೂಮ್ ಬಗ್ಗೆ ಸರ್. ಬಟ್ ಏನಿಲ್ಲ ಹೇಳಿ ಇಲ್ಲಿ ವೀಕ್ಷಕರೇ, ಎಲ್ಲ ಇದೆ ನೋಡಿ. ಒಳ್ಳೆ ಸೀಲಿಂಗ್ ಇದೆ, ಒಳ್ಳೆ ಲೈಟಿಂಗ್ ಇದೆ, ಲೈಟಲ್ಲೇ ಫ್ಯಾನ್ ಇದೆ, ಜೊತೆಗೆ ಒಂದು ಬೆಡ್ ಇರ್ಬೋದು, ಜೊತೆಗೆ ಸ್ಟೋರೇಜ್ ಸ್ಪೇಸ್ ಇರ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಕಡೆ ಈ ಕಡೆ ವಿಂಡೋ ಸೀಟ್ ಇರ್ಬೋದು, ಜೊತೆಗೆ ಒಂದು ವಾರ್ಡ್ರೋಬ್ ಇರ್ಬೋದು, ಆಮೇಲೆ ಮೇಕಪ್ ಡ್ರೆಸ್ಸಿಂಗ್ ಯೂನಿಟ್ ಇರ್ಬೋದು, ಡ್ರಾ ಇರ್ಬೋದು, ಎವ್ರಿಥಿಂಗ್ ಏನೇನು ಬೇಕೋ ಒಂದು ಹೆಣ್ಮಗುಗೆ ಪ್ರತಿಯೊಂದು ಇದೆ. ಎಕ್ಸಲೆಂಟು, ಅಂತೂ ಇಂತೂ ಸೂಪರ್ ಅಂತ ಬೆಡ್ರೂಮ್ ಮೇಡಮ್. ಬಹಳ ಖುಷಿ ಆಗುತ್ತೆ ಈ ಬೆಡ್ರೂಮ್ ನೋಡ್ತಾರೆ. ಇನ್ನು ಪ್ರತಿದಿನ ಪ್ರತಿ ಕ್ಷಣ ಈ ರೂಮಲ್ಲಿ ಇರ್ತಕ್ಕಂಥ ಆ ಹೆಣ್ಮಗು ಮನಸ್ಸು ಎಷ್ಟು ಖುಷಿ ಪಟ್ಟಿರೋದು. ಅದಕ್ಕೆ ಆ ಕ್ರೆಡಿಟ್ಸು ಹೋಗೋದು ಒಂದು ಅವ್ರ ತಂದೆಗೆ, ಇನ್ನೊಂದು ಆರ್ಯವಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂತೂ ಇಂತೂ ಒಂದು ಬಹಳ ಸುಂದರವಾದಂಥ ಮನೆನ ನಿಮಗೆ ಪರಿಚಯ ಮಾಡಿದ್ದೀವಿ. ಸಾಕಷ್ಟು ಹೊಸತನ ತುಂಬಿರ್ತಕ್ಕಂಥ ಮನೆ. ನಾನು ಮೊದಲೇ ಹೇಳಿದಾಗೆ ಇದು ಒಂದು ಮನೆಯೂ ಅಲ್ಲ ಅಥವಾ ಅಪಾರ್ಟ್ಮೆಂಟು ಅಲ್ಲ, ಒಂದು ವಿಲ್ಲಾ ಹೌಸು. ಈ ಒಂದು 30-40 ಸೈಟಲ್ಲಿ ವಿಲ್ಲಾ ಹೌಸ್ ಯಾವ ರೀತಿ ಇದೆ, ಹಾಗೆ ಯಾವ ರೀತಿಯಾಗಿ ಇಂಟೀರಿಯರ್ ಡಿಸೈನ್ ಮಾಡಿಸಿದ್ದಾರೆ ಅನ್ನೋದನ್ನು ಕಂಪ್ಲೀಟಾಗಿ ನೋಡಿದ್ರಿ. ನಾನು ಹೇಳೋದಿಷ್ಟೇ, ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಮತ್ತೊಬ್ಬರಿಗೆ ಹೆಲ್ಪ್ ಆಗೋಗೆ ಶೇರ್ ಮಾಡಿ. ಯಾಕೆಂದರೆ ಯಾರೋ ಒಬ್ಬರು ಮನೆ ಕಟ್ಟಿಸ್ತಾ ಇದ್ದಾರೆ, ಅವ್ರು ಒಳ್ಳೆ ಇಂಟೀರಿಯರ್ ಡಿಸೈನ್ ಹುಡುಕ್ತಾ ಇದ್ದಾರೆ, ಅವ್ರಿಗೂ ಖಂಡಿತ ನೀವು ಮಾಡ್ತಕ್ಕಂಥ ಒಂದು ಶೇರು ಅವ್ರಿಗೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತಿಗೆ ಮನೆ ಹೋಮ್ ಟೂರ್ ನೋಡಿದ್ದೀರಾ ಮೇಡಮ್, ಬೇರೆ ಏನಾದರೂ ಹೇಳೋದಿದೆಯಾ ನಮ್ಮ ವೀಕ್ಷಕರ ಜೊತೆ? ಸರ್, ಆಸ್ ಯೂಶುವಲ್ ಯಾರಾದರೂ ಇಂಟೀರಿಯರ್ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮದೆಲ್ಲ ಡೀಟೇಲ್ಸ್ ಇದೆ. ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಫಾರ್ ಎನಿ ಇಂಟೀರಿಯರ್ ವರ್ಕ್. ಎಸ್, ಖಂಡಿತ. ಆರ್ಯವಿ ನಮ್ಮ ಕನ್ನಡಿಗರು ನಡೆಸ್ತಾ ಇರ್ತಕ್ಕಂಥ ಒಂದು ಇಂಟೀರಿಯರ್ ಡಿಸೈನ್ ಕಂಪನಿ. ಅಲ್ಲಿ ಬಂದಾಗ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ಈ ವಿಡಿಯೋ ನೋಡಿದ್ರೆ ನಿಮಗೆ ಈ ಮನೆಯಲ್ಲಿ ಇಷ್ಟವಾದಂಥ ಒಂದು ರೂಮ್ ಯಾವುದು ಅಥವಾ ಮೆಟೀರಿಯಲ್ ಯಾವುದು ಅಥವಾ ಪ್ಯಾಟ್ರನ್ ಯಾವುದು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮ್ಮದೇನೇ ಸಜೆಷನ್ಸ್ ಇದ್ದರೂ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು, ಅದನ್ನು ನಾವು ಸ್ವಾಗತಿಸ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೊಂದು ಹೊಸ ವಿಡಿಯೋ ಜೊತೆ, ಹೊಸ ಹೋಮ್ ಟೂರ್ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಸರ್.